Hi students, myself Sudhir Jurobe and our channel name is Saved with Sudhir. Welcome to this class, that is a class number 9 of RCC. So we have some gap in between these classes, ಸ್ವಲ್ಪ ಗ್ಯಾಪ್ ಆಗಿದೆ RCC ಕ್ಲಾಸ್ ಅಲ್ಲಿ. ಸೊ ಅದನ್ನೇ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ದಟ್ ಇಸ್ ಅ ಕ್ಲಾಸ್ ನಂಬರ್ 9, ದಟ್ ಇಸ್ ಲಿಮಿಟ್ ಸ್ಟೇಟ್ ಮೆಥಡ್. ಸೊ 8 ಕ್ಲಾಸಸ್ ಯಾರು ನೋಡಿಲ್ಲ, ಮೇಲ್ಗಡೆ ಐ ಬಟನ್ ಅಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿ, ಪ್ಲೇ ಲಿಸ್ಟು, ಅಲ್ಲಿ ಹೋಗಿ ನೀವು ಈ 8 ವಿಡಿಯೋಸ್ನ ನೋಡ್ಬೋದು. ಸೊ ಇವತ್ತಿನ ವಿಡಿಯೋಲಿ ನಾವು ಏನೇನು ಡಿಸ್ಕಸ್ ಮಾಡ್ತಾ ಇದೀವಿ ಅಂದರೆ, ಫಸ್ಟು ಇವತ್ತು ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಕ್ಷನ್ಸ್ ಯಾವ್ಯಾವುದಿದೆ ಆಯ್ತಾ RCC ಡಿಸೈನ್ಸ್ ಅಲ್ಲಿ. ಸೆಕೆಂಡು ಅನಾಲಿಸಿಸ್ ಆಫ್ ಸಿಂಗ್ಲಿ ರೆನ್ಫೋರ್ಸ್ ಸೆಕ್ಷನ್ ಬೈ ಯೂಸಿಂಗ್ ದ ಲಿಮಿಟ್ ಸ್ಟೇಟ್ ಮೆಥಡ್. ಸೊ ಇವೆರಡೂ ಪರ್ಫೆಕ್ಟ್ ಆಗಿ ಇವತ್ತು ಓದ್ಬಿಡೋಣ ಆಯ್ತಾ. ಇವೆರಡೂ ಇವತ್ತು ಈ ಕ್ಲಾಸ್ ಕಂಪ್ಲೀಟ್ ಆದ್ಮೇಲೆ ನೀವೆರಡು ಆರಾಮಾಗಿ ತಿಳ್ಕೊಂಡಿರ್ತೀರಾ ಅಂತ ನನಗೆ ಅನ್ಸುತ್ತೆ, ಸರಿನಾ. ಸೊ ನೆಕ್ಸ್ಟ್, ಸೊ ದೀಸ್ ಆರ್ ಅವರ್ ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ ಇಫ್ ಯು ವಾಂಟ್ ಟು ಕಾಂಟ್ಯಾಕ್ಟ್ ಮೀ ಪರ್ಸನಲಿ, ರೈಟ್. ಸೊ ತುಂಬ ಸ್ಟೂಡೆಂಟ್ಸು ಕೇಳ್ತಾ ಇದ್ದಾರೆ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಸರ್ ಅಂತ. ನೋಡಿ, ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು ನೀವು ಕಾಲ್ ಮಾಡ್ತೀರಾ, ನಾನು ಪರ್ಸನಲಿ ನಿಮಗೆ ರಿಸೀವ್ ಮಾಡಿ ಮಾತಾಡೋಕ್ಕಾಗಲ್ಲ, ಎಷ್ಟೊಂದು ಜನ ಇರ್ತೀರಾ, ರೈಟ್. ಸೊ ಇಫ್ ಯು ಮೆಸೇಜ್ ಮೀ ಆನ್ ದ ಟೆಲಿಗ್ರಾಮ್ ಚಾನಲ್ ಸೊ ದ್ಯಾಟ್ ಐ ಕ್ಯಾನ್ ಈಸಿಲಿ ರಿಪ್ಲೈ ಯು, ಆಯ್ತಾ. ಮತ್ತೆ ಸ್ವಲ್ಪ ಪರ್ಸ್ನಲಿ ಜಾಸ್ತಿ ಮಾಡಬೇಡಿ ಟೆಲಿಗ್ರಾಮಲ್ಲಿ. ನಿಮ್ಗೆ ಏನೋ ತುಂಬ ಡೌಟ್ ಇದ್ದರೆ ನೀವೇನಂತಂದರೆ ಪರ್ಸ್ನಲಿ ಮೆಸೇಜ್ ಮಾಡಿ. ಸ್ವಲ್ಪ ಗ್ರೂಪಲ್ಲಿ ಡೆಕೋರಮ್ ಮೇಂಟೈನ್ ಮಾಡಿ. ತುಂಬ ಜಾಸ್ತಿ ಡೌಟ್ಸು ಕೇಳೋದಿದ್ರೆ ನಾನು ಒಂದು ಡೌಟ್ ಕ್ಲಿಯರಿಂಗ್ ಸೆಕ್ಷನ್ನ ಎವ್ರಿ ಸಂಡೇ ಮಾಡ್ತೀನಿ, ಅಲ್ಲಿ ನಿಮ್ದೆಲ್ಲ ಡೌಟ್ ಕ್ಲಿಯರ್ ಮಾಡ್ತೀನಿ, ಸರಿನಾ. ಸೊ ದಿಸ್ ಈಸ್ ಅವರ್ ಫೇಸ್ಬುಕ್ ಪೇಜ್ ಆ್ಯಂಡ್ ದಿಸ್ ಇಸ್ ಅವರ್ ಯೂಟ್ಯೂಬ್ ಚಾನಲ್ ಸೇವಿಂಗ್ ವಿತ್ ಸುಧೀರ್. ಮೇಕ್ ಶೋರ್ ದಟ್ ಯು ಆಲ್ರೆಡಿ click on the subscribe button and click on all of the bell icon to get all the notification from our YouTube channel, right. Let's start. So today's first topic, so neutral axis of the beam. Neutral axis of the beam andre enu gotta. So this is what I am drawing, the cross section. So this is called what we call this one cross section of the beam. So this is a cross section of the beam, and either it may be beam or column or anything, right. This is a beam, right. So the neutral axis is nothing but it is an axis cross section of the beam of shaft along which there are no longitudinal stresses or strains. So ನಾವು ಸ್ಟ್ರೆಸ್ ಸ್ಟ್ರೈನ್ ಡಯಾಗ್ರಾಮ್ ಡ್ರಾ ಮಾಡಿದಾಗ ಈ ತರ ಇರುತ್ತೆ, ಕರೆಕ್ಟಾ, ಈ ತರ ಇರುತ್ತೆ. ಸೊ ಇಲ್ಲಿ ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್ ಆಯ್ತಾ, ಈ ತರ ಸೆಂಟರ್ ಇಲ್ಲಿ ಬರುತ್ತೆ. ಸೊ ಅಟ್ ದಿಸ್ ಪಾಯಿಂಟ್, so there is no stress or strain, so that point we call it as a neutral axis of that beam. So that is the neutral axis. So the all fibers on the side of the neutral axis are in the state of tension, while those on the opposite side are in the compression. So one side of neutral axis are in the state of tension, right. Illi idu compression irutte and this is the tension side. Okay. So compression side idu, tension side idu irutte. So this is, we can say, effective depth ಏನಂತ FC ಅನ್ಬೋದು, ಗೊತ್ತಾಯ್ತಾ. ಸೊ ಮುಂದೆ ಕಲಿತೀವಿ ಅದ್ರ ಬಗ್ಗೆ. ಸೊ ದಿಸ್ ಇಸ್ ಅಬೌಟ್ ದ ನ್ಯೂಟ್ರಲ್ ಆಕ್ಸಿಸ್ ಆಫ್ ದಿ ಬೀಮ್. ನೆಕ್ಸ್ಟ್, ದಿಸ್ ಈಸ್, ಐ ಕ್ಯಾನ್ ಗಿವ್ ದಿಸ್ ಈಸ್ ಅನ್ 5 ಸ್ಟಾರ್ ಆಯ್ತಾ. 4 ಅಲ್ಲ 3 ಅಲ್ಲ 5 ಸ್ಟಾರ್ ಕೊಡ್ತೀನಿ. ಯಾಕೆಂದ್ರೆ ದಿಸ್ ಈಸ್ ದ ಬೇಸಿಕ್ ಆಫ್ ದ RCC ಸಬ್ಜೆಕ್ಟ್ ಬೇಸಿಕ್ಸ್ ಇದೆ, ಇದು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. So different sections of the beam. So why we require sections? ನೋಡಿ, sections ಯಾಕೆ ಬೇಕಂದ್ರೆ, so you can't design all the members in using only one theoretical what we can say one method or one typical design. ಒಂದೇ ಟೈಪ್ ಡಿಸೈನ್ ಮಾಡೋಕ್ಕಾಗಲ್ಲ ಇಲ್ಲ ಡಿಫ್ರೆಂಟ್ ಆಗಿ. ಯಾಕೆ ಹೇಳಿ, ಸೊ ದೇರ್ ಮೇ ಬಿ ಚೇಂಜಸ್ ಇನ್ ದ ಡಿಫ್ರೆಂಟ್ ಗ್ರೌಂಡ್ ಕಂಡೀಷನ್ಸ್ ಆಸ್ ವೆಲ್ ಆಸ್ ದ ಪ್ರಾಕ್ಟಿಕಲ್ ಕಂಡೀಷನ್ಸು ಚೇಂಜ್ ಆಗುತ್ತೆ. ಅದರ ಪ್ರಕಾರ ನಾವು ಸೆಕ್ಷನ್ಸ್ನ ಚೇಂಜ್ ಮಾಡಬೇಕಾಗುತ್ತೆ. ಸೇಮ್ ಕಾಪಿ ಪೇಸ್ಟ್ ಮಾಡೋಕ್ಕಾಗಲ್ಲ. ಎಸ್, ಇಫ್ ದ್ಯಾಟ್ ಈಸ್ ಸೇಮ್ ಕಂಡೀಷನ್, ಸೇಮ್ ಸಾಯಿಲ್ ಸ್ಟ್ರೆಂತ್ ಆಯ್ತಾ, ಆ ಥರ ಎಲ್ಲ ಸೇಮ್ ಇದ್ರೆ ನೀವು ಮಾಡ್ಬೋದು. ಬಟ್ ಸೇಮ್ ಸ್ಟ್ರೆಂತ್ ಇರೋಲ್ಲ, ಏನಾದರೂ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಬರುತ್ತೆ ಸೈಟಲ್ಲಿ ಮಾಡುವಾಗ. ಸೊ ಡಿಪೆಂಡ್ಸ್ ಆನ್ ದ್ಯಾಟ್ ಒನ್ ವಿ ಕ್ಯಾನ್ ಡಿಸೈಡ್ ದ ವಾಟ್ ಅವರ್ ಸೆಕ್ಷನ್ ವಿ ಹ್ಯಾವ್ ಟು ಡಿಸೈನ್. ಸೊ ದೇರ್ ಆರ್ 3 types of section. One is balance section, second is under reinforced beam section, and the third one is over reinforced beam section. Let me take one by one and study one by one. First of all, balance beam section. The name itself indicates balance. Balance in the sense of what? Yaudralli balance? The ratio of steel to concrete. Steel to concrete in a section. ಇದೊಂದು ಸೆಕ್ಷನ್ ಇದೆ, ರೈಟ್. ಈ ತರ ಕ್ರಾಸ್ ಸೆಕ್ಷನ್ ಇದೆ. ಇದೇನಾಗುತ್ತೆ ಹೇಳಿ, ಇದು ನ್ಯೂಟ್ರಲ್ ಆಕ್ಸಿಸ್.
prevails in such a manner that strain in steel and strain in concrete attain their maximum values at once. ನೋಡಿ, ಸ್ಟೀಲ್ ಇಲ್ಲಿ ನೀವು ಬ್ಯಾಲೆನ್ಸ್ ಸೆಕ್ಷನ್, ಅಂಡರ್ ಎನ್ಫೋರ್ಸ್, ಓವರ್ ಎನ್ಫೋರ್ಸ್ ಮೂರು ನೆನ್ಪಿಡ್ಬೇಕಂದ್ರೆ 2 ಪಾಯಿಂಟ್ ನೆನ್ಪಿಡ್ಬೇಕು, ಆಯ್ತಾ. ಸೊ ಯಾವ್ದಾವ್ದು ಕಾಂಕ್ರೀಟ್ ಅಟೈನ್ ದೇರ್ ಮ್ಯಾಕ್ಸಿಮಮ್, ಕಾಂಕ್ರೀಟ್ ಮತ್ತೆ ಸ್ಟೀಲ್ ಇವೆರಡರದು ಸ್ಟ್ರೇನ್ ವ್ಯಾಲ್ಯೂ. ನಾವು ಯಾಕೆಂದ್ರೆ ಸ್ಟ್ರೇನ್ ಮೇಲೆ ಫೋಕಸ್ ಮಾಡ್ತಿರ್ತಾನೆ, ನಮ್ದು ಸ್ಟ್ರೇನ್ ಮೇಲೆ ನಾವು ಸ್ಟ್ರೇನ್ ಸ್ಟಡಿ ಮಾಡ್ತೀವಿ. ಯಾಕೆ ಹೇಳಿ, ದಿಸ್ ಈಸ್ LSF, ಆಯ್ತಾ, ರೈಟ್. ಲಿಮಿಟ್ ಸ್ಟೇಟ್ ಮೆಥಡ್ ಅಲ್ಲಿ ನಾವು ಸ್ಟ್ರೇನ್ ಡಯಾಗ್ರಾಮ್ ಇಟ್ಕೊಂಡು ಮಾಡ್ತೀವಿ, ಸ್ಟ್ರೆಸ್ ಡಯಾಗ್ರಾಮ್ ಮೇಲೆ ಜಾಸ್ತಿ ನಾವು ಫೋಕಸ್ ಮಾಡೋದಿಲ್ಲ. ವಿ ಆರ್ ಓನ್ಲಿ ಸ್ಟಡಿಂಗ್ ಅಬೌಟ್ ದ ಸ್ಟ್ರೇನ್, ರೈಟ್. ಸೊ ಇಲ್ಲಿ ಕಾಂಕ್ರೀಟ್ ಏನಾಗುತ್ತೆ ಹೇಳಿ, ಸ್ಟೀಲ್ ಕಾಂಕ್ರೀಟ್ ಸೆಕ್ಷನ್ ಪ್ರೊಡ್ಯೂಸಸ್ ಸಚ್ ಎ ಮ್ಯಾನರ್ ದಟ್ ಸ್ಟ್ರೇನ್ ಇನ್ ಸ್ಟೀಲ್ ಅಂಡ್ ಸ್ಟ್ರೇನ್ ಇನ್ ಕಾಂಕ್ರೀಟ್ ಬೋತ್ ಆರ್ ಈಕ್ವಲ್. ಒಂದೇ ಸಲ, ಆಯ್ತಾ, ಒಂದೇ ಸಲ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದೇನಿದೆ ಹೇಳಿ, ಇದು ನ್ಯೂಟ್ರಲ್ ಆಕ್ಸಿಸ್ ಇದೆ, ರೈಟ್. ಸೊ ಕ್ರಿಟಿಕಲ್ ನ್ಯೂಟ್ರಲ್ ಆಕ್ಸಿಸ್ ಅಂದ್ರೆ ಇದು ಆಲ್ಮೋಸ್ಟ್ ಇಲ್ಲೇ ಪ್ಲೇಸ್ ಆಗುತ್ತೆ, ರೈಟ್. ಇದ್ರ ಮೇಲೆ ಇನ್ನೊಂದು ಡ್ರಾ ಮಾಡ್ತಿದ್ದೀನಿ ಅಂದ್ರೆ ಅದನ್ನು ಇಲ್ಲೇ ಇದೆ. ಇದು ನೋಡಿ, ನ್ಯೂಟ್ರಲ್ ಆಕ್ಸಿಸ್ ಅಂತ ಒಂದಿದೆ ಇಲ್ಲಿ, ಇದು ನ್ಯೂಟ್ರಲ್ ಆಕ್ಸಿಸ್, ದಿಸ್ ಈಸ್ ಫಸ್ಟ್. ಅಂಡ್ ಕ್ರಿಟಿಕಲ್ ನ್ಯೂಟ್ರಲ್ ಆಕ್ಸಿಸ್ ಇದನ್ನು ಸೇಮ್ ಇದೆ. ಅಂದ್ರೆ ಇಲ್ಲಿ ಏನಾಗುತ್ತೆ ಹೇಳಿ, ಸ್ಟ್ರೆಸ್ ಅಂಡ್ ಸ್ಟ್ರೇನ್ ಎರಡು ಒಂದೇ ಸಲ ಅಟೇನ್ ಆಗುತ್ತೆ. ಸೊ ಅದೇ ಇಲ್ಲಿ ಹೇಳ್ತಾ ಇರೋದು. ಸೊ ಅದನ್ನ ನಾವೇನಂತೀವಿ, ಬ್ಯಾಲೆನ್ಸ್ ಆಫ್ ಕ್ರಿಟಿಕಲ್ ಸೆಕ್ಷನ್ ಅಂತ ಅಂತೀವಿ. ಸೊ ಇದರ ಪ್ರಾಪರ್ಟೀಸ್ ಏನೇನಿದೆ, ಫಸ್ಟ್ ಪ್ರಾಪರ್ಟಿ ನೋಡಿ, ಫೇಲ್ಯೂರ್ ಆಫ್ ಸೆಕ್ಷನ್ ಈಸ್ ಡ್ಯೂ ಟು ದ ಫೇಲ್ಯೂರ್ ಆಫ್ ಸ್ಟೀಲ್ ಅಂಡ್ ಕಾಂಕ್ರೀಟ್ ಸೈಮಲ್ಟೇನಿಯಸ್ಲಿ, ಆಯ್ತಾ. ಈ ಪಾಯಿಂಟ್ ಎಲ್ಲಾ ಕಡೆ ನೀವು ನೆನ್ಪಿಟ್ರೆ ಮೂರು ಸೆಕ್ಷನ್ಸ್ ನೀವು ಆರಾಮಾಗಿ ಡಿಫೈನ್ ಮಾಡಬಹುದು. ಇಲ್ಲಿ ಏನಾಗುತ್ತೆ, ಸ್ಟ್ರೇನು ಸ್ಟೀಲ್ ಮತ್ತೆ ಕಾಂಕ್ರೀಟ್ ಒಂದೇ ಸಲ ಸೈಮಲ್ಟೇನಿಯಸ್ಲಿ ಏನಾಗುತ್ತೆ ಹೇಳಿ ಫೇಲ್ಯೂರ್ ಆಗುತ್ತೆ. ಸೊ ದಿಸ್ ಕೈಂಡ್ ಆಫ್ ಸೆಕ್ಷನ್ ಈಸ್ ಆಲ್ವೇಸ್ ಪ್ರಿಫರಬಲ್ ಆನ್ ಸೇಫ್ಟಿ ಅಂಡ್ ಎಕಾನಮಿ ಫ್ರಂಟ್. ಎಕಾನಮಿಯಲ್ಲಿ ಇರುತ್ತೆ ಮತ್ತೆ ಸೇಫ್ಟಿಗೋಸ್ಕರ ಇದನ್ನ ಡಿಸೈನ್ ಮಾಡ್ತಾರೆ. ಥರ್ಡ್ ಒನ್, ಇನ್ ದಿಸ್ ದ ಆಕ್ಚುಯಲ್ ಡೆಪ್ತ್ ಆಫ್ ದಿ ನ್ಯೂಟ್ರಲ್ ಆಕ್ಸಿಸ್ ಅಂಡ್ ದ ನ್ಯೂಟ್ರಲ್ ಆಕ್ಸಿಸ್ ಆರ್ ಈಕ್ವಲ್. ಅದೇ ಹೇಳ್ತಾ ಇರೋದಲ್ಲ, ಇಲ್ಲಿ ಆಕ್ಚುಯಲ್ ನ್ಯೂಟ್ರಲ್ ಆಕ್ಸಿಸ್ ಮತ್ತೆ ಕ್ರಿಟಿಕಲ್ ನ್ಯೂಟ್ರಲ್ ಆಕ್ಸಿಸ್ ಸೇಮ್ ಇರುತ್ತೆ. ಇಲ್ಲಿ ನೀವು ನೋಡಬಹುದು ಡಯಾಗ್ರಾಮ್ ಅಲ್ಲಿ, ರೈಟ್. ಸೊ ಫೋರ್ತ್ ಒನ್, ಇಟ್ ಆಲ್ಸೋ ಗಿವ್ಸ್ ಎ ಡಕ್ಟೈಲ್ ಫೇಲ್ಯೂರ್ ವಿತ್ ವಾರ್ನಿಂಗ್. ಇದ್ರದ್ದೇನು ಮೀನಿಂಗು ಅಂತಂದ್ರೆ, ಇವಾಗ ಒಂದು ಸೆಕ್ಷನ್ ನ ಡಿಸೈನ್ ಮಾಡಿದ್ದಾರೆ ನೀವು, ಈ ಬೀಮ್ ನ ಡಿಸೈನ್ ಮಾಡಿದಾರ, ಎಲ್ಲಿ ಪ್ರಾಕ್ಟಿಕಲಿ ಒಂದು ಬಿಲ್ಡಿಂಗ್ ಅಲ್ಲಿ ಡಿಸೈನ್ ಮಾಡಿದಾರ, ರೈಟ್. ಸೊ ಡಿಸೈನ್ ಮಾಡಿದ ತಕ್ಷಣ ಅರ್ಥ್ವೇಕ್ ಬಂದಿದೆ ಅಂತ ಹೇಳ್ತೀವಿ. ಅರ್ಥ್ವೇಕ್ ಬಂದಿದೆ, ಇಲ್ಲ ಏನೋ ಯುಟೆನ್ಷಿಯಲ್ಸ್ ಏನೋ ಒಂದು ಪ್ರಾಬ್ಲಮ್ ಆಯ್ತು, ಪ್ರಾಬ್ಲಮ್ ಆದಾಗ ಡಕ್ಟೈಲ್ ಫೇಲ್ಯೂರ್ ಅಂದ್ರೆ ಏನ್ ಗೊತ್ತಾ, ಫೇಲ್ಯೂರ್ ಆಗೋಕ್ಕಿಂತ ಮುಂಚೆ ಇಂಡಿಕೇಶನ್ಸ್ ಕೊಡುತ್ತೆ. ಸೊ ಅವಾಗ ಒಳಗಡೆ ಇರೋ ಆಕ್ಯುಪೆಂಟ್ಸ್, ಪಬ್ಲಿಕ್ ಏನಿದೆ ಅವ್ರು ರಿಯಾಕ್ಟ್ ಮಾಡೋಕೆ ಸ್ವಲ್ಪ ಟೈಮ್ ಸಿಗುತ್ತೆ, ಗೊತ್ತಾಯ್ತಾ. ಸೊ ಇದು ಇಂಪಾರ್ಟೆಂಟ್ ಇದೆ, ಇದು ಇರಬೇಕು. ಸೊ ಇದು ಪ್ರಾಪರ್ಟೀಸ್ ಆಫ್ ದಿ ಬ್ಯಾಲೆನ್ಸ್ ಸೆಕ್ಷನ್ ಇದೆ, ರೈಟ್. ಅರ್ಥ ಆಯ್ತಾ. ಸೊ ದಿಸ್ ಇಸ್ ಅ ಕ್ರಾಸ್ ಸೆಕ್ಷನ್, ಬಿ ಇಸ್ ಅ breadth of the beam, and D is a effective depth of the beam, and this is a neutral axis of the beam, and this is a critical neutral axis. ಸೊ ಇದು ಸ್ಟ್ರೇನ್ ಡಯಾಗ್ರಾಮ್ ಇದೆ, ನಿಮ್ಗೆ ಗೊತ್ತಾಗ್ತದೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ ನೋಡಿ 0 ಇದೆ. ಸೊ ಇಲ್ಲಿ ಇದೇ ತರ ಈ ತರ ಬರುತ್ತೆ, ಗೊತ್ತಾಯ್ತಾ, ಇಲ್ಲಿ ಈ ತರ. ಸೊ ಈ ತರ ಆಕ್ಟ್ ಆಗುತ್ತೆ ಇದು. ಸೊ ಇಲ್ಲಿ ಕಂಪ್ರೆಷನ್ ಸೈಡ್ ಇದು, ಸೊ ಇದು ಟೆನ್ಷನ್ ಸೈಡ್. ಯು ಕ್ಯಾನ್ ಸಿ, ರೈಟ್, ಯು ಕ್ಯಾನ್ ಸಿ ಹಿಯರ್. ಇದು ಸೆಕ್ಷನ್ ಇದೆ, ಗೊತ್ತಾಯ್ತಾ, ಕ್ರಾಸ್ ಸೆಕ್ಷನ್ ಅನ್ಬೋದು. ನೆಕ್ಸ್ಟ್, ಅಂಡರ್ ಎನ್ಫೋರ್ಸ್ ಬೀಮ್ ಅಂದ್ರೆ ಏನು, ಆಯ್ತಾ. ಈಗ ಬ್ಯಾಲೆನ್ಸ್ ಸೆಕ್ಷನ್ ಗೊತ್ತಾಗಿದೆ. ಅಂಡರ್ ಎನ್ಫೋರ್ಸ್ ಬೀಮ್ ಅಂದ್ರೆ ಏನು ಇವಾಗ ನೋಡಿ. ಸೊ ದ ಪ್ರಾಪರ್ಟೀಸ್ ಏನಿದೆ ಅಂಡರ್ ಎನ್ಫೋರ್ಸ್ ಬೀಮ್ದು, ದ ಅಂಡರ್ ಎನ್ಫೋರ್ಸ್ ಸೆಕ್ಷನ್ ಫೇಲ್ಯೂರ್ ಅಕರ್ಸ್ ಡ್ಯೂ ಟು ದ ಫೇಲ್ಯೂರ್ ಆಫ್ ಸ್ಟೀಲ್. ನೋಡಿ, ಫೇಲ್ಯೂರ್ ಆಫ್ ಸ್ಟೀಲ್ ಇಂದ ಆಗ್ತಿದೆ. ಅಚೀವ್ 6 ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಸ್ಟ್ರೆಸ್ ಪ್ರಿಯರ್ ಟು ಕಾಂಕ್ರೀಟ್. ಅಂದ್ರೆ ಫಸ್ಟ್ ಸ್ಟೀಲ್ ಫೇಲ್ ಆಗುತ್ತೆ, ನೆಕ್ಸ್ಟ್ ಕಾಂಕ್ರೀಟ್ ಫೇಲ್ ಆಗುತ್ತೆ, ಗೊತ್ತಾಯ್ತಾ. ಫಸ್ಟ್ ಸ್ಟೀಲ್ ಫೇಲ್ ಆಯ್ತು ಅಂತ ತಿಳ್ಕೊಳ್ಳಿ, ಅದನ್ನ ನಾವು ಅಂಡರ್ ಎನ್ಫೋರ್ಸ್ ಬೀಮ್ ಸೆಕ್ಷನ್ ಅಂತ ಅಂತೀವಿ. ಇದು 1 ಪಾಯಿಂಟ್. ಸೆಕೆಂಡ್ ಪ್ರಾಪರ್ಟಿ ಏನಿದೆ, ಕಾಂಕ್ರೀಟ್ ಈಸ್ ಅಂಡರ್ ಸ್ಟ್ರೆಸ್. ಕಾಂಕ್ರೀಟ್ ಅಲ್ಲಿ ಸ್ಟ್ರೆಸ್ ಇರುತ್ತೆ, ಫುಲ್ ಸ್ಟ್ರೆಸ್ ಏನಂತಂದ್ರೆ ಇರುತ್ತೆ ಅದರಲ್ಲಿ, ಯಾಕೆ ಹೇಳಿ, ಸ್ಟೀಲ್ ಫೇಲ್ ಆಗುತ್ತಲ್ಲ ಅದಕ್ಕೆ. ಥರ್ಡ್ ಒನ್, ದ ಫೇಲ್ಯೂರ್ ಶಲ್ ಬಿ ಡಕ್ಟೈಲ್ ಫೇಲ್ಯೂರ್. ಇದನ್ನು ಡಕ್ಟೈಲ್ ಫೇಲ್ಯೂರ್ ಇರುತ್ತೆ. ಸೊ ಇಟ್ ಗಿವ್ಸ್ ಸಫಿಷಿಯಂಟ್ ವಾರ್ನಿಂಗ್ ಬಿಫೋರ್ ಫೇಲ್ಯೂರ್, ಗೊತ್ತಾಯ್ತಾ. ದೇರ್ಫೋರ್ ದಿಸ್ ಕೈಂಡ್ ಆಫ್ ಸೆಕ್ಷನ್ ಇಸ್ ಆಲ್ವೇಸ್ ಡಿಸೈರಬಲ್. ನೋಡಿ, ಪ್ರಾಕ್ಟಿಕಲಿ ಈಗ ನಿಮಗೆ ಕೇಳಿದ್ರೆ ಕ್ವಶನ್ ಕೇಳಿದ್ರೆ ಯಾವ ಟೈಪ್ ಆಫ್ ಸೆಕ್ಷನ್ ನ ಡಿಸೈನ್ ಮಾಡ್ತೀರಂದ್ರೆ, ಸೊ ಯು ಹ್ಯಾವ್ ಟು ಟೇಕ್ ಅಂಡರ್ ಎನ್ಫೋರ್ಸ್ ಸೆಕ್ಷನ್. ಯಾಕೆಂದ್ರೆ ಅಗೇನ್ ಇಟ್ ವಿಲ್ ಗಿವ್ ಸಮ್ ಟೈಮ್ ಫಾರ್ ಆಕ್ಯುಪೆಂಟ್. ಇಫ್ ದ ಸ್ಟೀಲ್ ಫೇಲ್ಸ್ ಫಸ್ಟ್, ಕಾಂಕ್ರೀಟ್ ಫೇಲ್ಸ್ ನೆಕ್ಸ್ಟ್, then it will give some indication. So that indication if they understand, then they may come outside. ಅದರಿಂದ ಹೊರಗಡೆ ಬರ್ಬೋದು ಫೇಲಿಯರ್ ಆಗೋಕ್ಕಿಂತ ಮುಂಚೆ. ಸೊ ದ ಲಾಸ್ ಆಫ್ ಲೀವ್ಸ್ ಕಮ್ಮಿ ಆಗುತ್ತೆ, ಇಲ್ಲಿ ಜೀವ ಹೋಗೋದು ತುಂಬಾ ಕಮ್ಮಿ ಇರುತ್ತೆ. ಆ ಥರ ಅಂತೂ ಇರೋದಿಲ್ಲ, ಬಟ್
ವಿ ಹ್ಯಾವ್ ಟು ಡಿಸೈನ್ ಫಾರ್ ದ ವರ್ಸ್ಟ್. ಗೊತ್ತಾಯ್ತಾ? ಇದು ನೋಡಿ. ಸೊ ಇಲ್ಲಿ ಏನಾಗುತ್ತೆ, ಇದು ನಮ್ದು ನ್ಯೂಟ್ರಲ್ ಆಕ್ಸಿಸ್ ಇದೆ. ಸೊ ದಿಸ್ ಈಸ್ ಅವರ್ ನ್ಯೂಟ್ರಲ್ ಆಕ್ಸಿಸ್, ರೈಟ್? ಬಟ್ ಆಕ್ಚುಯಲ್ ನ್ಯೂಟ್ರಲ್ ಆಕ್ಸಿಸ್ ಇಲ್ಲಿದೆ. ಸೊ ಇದು ಯಾವ್ದಾಗುತ್ತೆ, ಇದು ಅಂಡರ್ ಎನ್ಫೋರ್ಸ್ ಸೆಕ್ಷನ್. ಗೊತ್ತಾಯ್ತಾ? ಸೊ ಮೇನ್ ಇದಕ್ಕಿಂತ ಕಮ್ಮಿ ಇರುತ್ತೆ ಅಂತ ಇಲ್ಲಿ ಹೇಳ್ತಾ ಇರೋದು. ಅಂಡರ್ ಎನ್ಫೋರ್ಸ್ ಸೆಕ್ಷನ್ ಅಲ್ಲಿ ಕ್ರಿಟಿಕಲ್ ನ್ಯೂಟ್ರಲ್ ಆಕ್ಸಿಸ್ ಗಿಂತ ಮೇಲ್ಗಡೆ ಇರುತ್ತೆ ಆಕ್ಚುಯಲ್ ನ್ಯೂಟ್ರಲ್ ಆಕ್ಸಿಸ್. ಗೊತ್ತಾಗ್ತಿದೆ ಅಲ್ಲ? ಸೊ ಇದು ಎನ್ ಮತ್ತು ಇದು ಎನ್ ಸಿ. ಓಕೆ. ಸೊ ದಿಸ್ ಈಸ್ ಅಬೌಟ್ ದ ಕ್ರಾಸ್ ಸೆಕ್ಷನ್ ಆಫ್ ದ ಅಂಡರ್ ಎನ್ಫೋರ್ಸ್ ಬೀಮ್ ಸೆಕ್ಷನ್. ತುಂಬಾ ಇಂಪಾರ್ಟೆಂಟ್ ಇದೆ. ಬ್ಯಾಲೆನ್ಸ್ ಅಂದ್ರೆ ಏನು ಹೇಳಿ, ಎರಡು ಒಂದೇ ಸಲ ಫೇಲ್ಯೂರ್ ಆಗುತ್ತೆ, ಸ್ಟೀಲ್ ಮತ್ತೆ ಕಾಂಕ್ರೀಟ್. ಅಂಡರ್ ಎನ್ಫೋರ್ಸ್ ಅಂದ್ರೆ ಫಸ್ಟ್ ಸ್ಟೀಲ್ ಫೇಲ್ ಆಗುತ್ತೆ, ಅದಾದ್ಮೇಲೆ ಕಾಂಕ್ರೀಟ್ ಫೇಲ್ ಆಗುತ್ತೆ. ಓಕೆ. ನೆಕ್ಸ್ಟ್ ಇವಾಗ ಓವರ್ ಎನ್ಫೋರ್ಸ್ ಬೀಮ್ ಸೆಕ್ಷನ್. ಓವರ್ ಎನ್ಫೋರ್ಸ್. ಸೊ ಓವರ್ ಎನ್ಫೋರ್ಸ್ ಬೀಮ್ ಸೆಕ್ಷನ್ ಅಂತಂದ್ರೆ ಗೊತ್ತಾಯ್ತಾ? ಓವರ್ ಎನ್ಫೋರ್ಸ್ ಬೀಮ್ ಕಾಂಕ್ರೀಟ್ ಸೆಕ್ಷನ್ ಇನ್ ವಿಚ್ ಫೇಲ್ಯೂರ್ ಸ್ಟ್ರೇನ್ ಇನ್ ಕಾಂಕ್ರೀಟ್ ಇಸ್ ಅಟೈನ್ ಸೂನರ್. ಅಂದ್ರೆ ಕಾಂಕ್ರೀಟ್ ವಿಲ್ ಫೇಲ್ ಫಸ್ಟ್. ಕಾಂಕ್ರೀಟ್ ಫೇಲ್ ಫಸ್ಟ್. ಕಾಂಕ್ರೀಟ್ ಫೇಲ್ ಫಸ್ಟ್. ಸ್ಟೀಲ್ ನೆಕ್ಸ್ಟ್. ಗೊತ್ತಾಯ್ತಾ? ಕಾಂಕ್ರೀಟ್ ಫೇಲ್ ಫಸ್ಟ್ ಅಂಡ್ ಸ್ಟೀಲ್ ನೆಕ್ಸ್ಟ್ ಸ್ಟೀಲ್ ಫೇಲ್ ಆಗುತ್ತೆ. ಸೊ ಇಫ್ ಓವರ್ ಎನ್ಫೋರ್ಸ್ ಬೀಮ್ ಇಸ್ ಡಿಸೈನ್ಡ್ ಅಂಡ್ ಲೋಡೆಡ್ ಟು ಕಂಪ್ಲೀಟ್ ದ ಸ್ಟ್ರೆಂತ್, then the steel in tension zone will not yielded much prior to the concrete attains its ultimate strength of 0.0035. It happens because of the little yielding of the steel and the deflection cracking of the beam does not happen and provide enough warning prior to the failure. ಏನಂತ ಇರೋದು ಗೊತ್ತಾ? ಸೊ ಇವಾಗ ಓವರ್ ಎನ್ಫೋರ್ಸ್ ಬೀಮ್ ಡಿಸೈನ್ ನೀವು ಮಾಡಿದ್ರೆ ಸರಿನಾ? ಸೊ ಟೆನ್ಷನ್ ಝೋನ್, ಸ್ಟೀಲ್ ಇನ್ ಟೆನ್ಷನ್ ಝೋನ್ ಅಲ್ಲಿ ಇರುತ್ತೆ ನೋಡಿ, ಅಲ್ಲಿ ಈಲ್ಡ್ ಆಗುತ್ತೆ. ಈಲ್ಡಿಂಗ್ ಪ್ರೋಸೆಸ್ ಏನಿರುತ್ತೆ ಮ್ಯಾಕ್ಸಿಮಮ್ ಆಗುತ್ತೆ. ಆಯ್ತಾ? ಸೊ ಈ ಡಯಾಗ್ರಾಮ್ ನೀವು ನೆನಪಿದೆ ಅಂತ ಅನ್ಸುತ್ತೆ. ಈ ತರ ಏನೋ ಡಯಾಗ್ರಾಮ್ ಆಗ್ತಿರಲ್ಲ, ಈ ತರ ಡಯಾಗ್ರಾಮ್ ನಿಮ್ಗೆ ನೆನಪಿದೆಯಾ? ರೈಟ್. ಸೊ ಇದು ಈಲ್ಡ್ ಪ್ರೋಸೆಸ್ ಏನಿರುತ್ತೆ ಕಾಂಕ್ರೀಟ್ದು. ಸೊ ಅದನ್ನ ಈಲ್ಡಿಂಗ್ ಆಫ್ ದಿ ಸ್ಟೀಲು, ಡಿಫ್ಲೆಕ್ಷನ್, ಕ್ರ್ಯಾಕಿಂಗು, ಆಯ್ತಾ, ಅದನ್ನ ಮಾಡೋಕ್ಕಾಗೋದಿಲ್ಲ. ರೈಟ್. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಹೇಳಿ, ಈ ಟೈಪ್ ಆಫ್ ಸೆಕ್ಷನ್ ನ ಡಿಸೈನ್ ಮಾಡೋದಿಲ್ಲ. ಸೊ ಫೇಲ್ಯೂರ್ ಇನ್ ಓವರ್ ಎನ್ಫೋರ್ಸ್ ಸೆಕ್ಷನ್ ಹ್ಯಾಪನ್ಸ್ ಸಡನ್ಲಿ. ಇದು ನೋಡಿ, ಇದು ಇಂಪಾರ್ಟೆಂಟ್ ಪಾಯಿಂಟ್. ಸಡನ್ ಆಗಿ ಆಗುತ್ತೆ. ದಿಸ್ ಟೈಪ್ ಆಫ್ ಡಿಸೈನ್ ಇಸ್ ನಾಟ್ ಅಪ್ರೂವ್ಡ್ ಇನ್ ಪ್ರಾಕ್ಟೀಸ್ ಆಫ್ ಡಿಸೈನ್ ಆಫ್ ದಿ ಬೀಮ್ಸ್. ಸೊ ಇದನ್ನ ಆಕ್ಚುಲಿ ನಾವು ಪ್ರಾಕ್ಟಿಕಲಿ ಡಿಸೈನ್ ಮಾಡೋದಿಲ್ಲ ಓವರ್ ಎನ್ಫೋರ್ಸ್ ಬೀಮ್. ಫಾರ್ ಯುವರ್ ಸ್ಟಡಿ ಪರ್ಪಸ್ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಒನ್. ರೈಟ್. ನೋಡಿ ಪ್ರಾಪರ್ಟೀಸ್ ಏನೇನಿರುತ್ತೆ ಇದು. ಫೇಲ್ಯೂರ್ ಆಫ್ ದಿಸ್ ಸೆಕ್ಷನ್ ಇಸ್ ಡ್ಯೂ ಟು ದ ಫೇಲ್ಯೂರ್ ಆಫ್ ದಿ ಕಾಂಕ್ರೀಟ್. ಇದು ಇಂಪಾರ್ಟೆಂಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, as concrete achieves its maximum permissible strength prior to the steel at the time of failure. ನೋಡಿ ಇಲ್ಲಿ ಫೇಲ್ ಯಾವ್ದಾಗುತ್ತೆ, ಫಸ್ಟ್ ಕಾಂಕ್ರೀಟ್ ಫೇಲ್ ಆಗುತ್ತೆ ಸ್ಟೀಲ್ ಗಿಂತ. ಆಯ್ತಾ? ಥರ್ಡ್, ದಿಸ್ ಕೈಂಡ್ ಆಫ್ ಸೆಕ್ಷನ್ ಇಸ್ ಆಲ್ವೇಸ್ ಅವಾಯ್ಡೆಡ್ ಬಿಕಾಸ್ ಇಟ್ ಇಂಡಿಕೇಟ್ಸ್ ಅಂಡ್ ಪ್ರೊವೈಡ್ಸ್ ಎ ಬ್ರಿಟಲ್ ಫೇಲಿಯರ್. ಅಂದ್ರೆ ಬ್ರಿಟಲ್ ಫೇಲಿಯರ್ ಅಂದ್ರೆ ಏನ್ ಗೊತ್ತಾ? ಇದೊಂದು ಬೀಮ್ ಇದೆ ಅಂತ ತಿಳ್ಕೊಳ್ಳಿ. ಇವಾಗ ನೀವು ಇಲ್ಲಿ ಲೋಡ್ ಹಾಕ್ಬಿಟ್ರೆ ಸಡನ್ ಆಗಿ ಫೇಲ್ ಆಗ್ಬಿಡುತ್ತೆ. ಇದು ಸಡನ್ ಆಗಿ ಫೇಲ್ ಆಗುತ್ತೆ. ಈ ತರ ಸಡನ್ ಆಗಿ ಫೇಲ್ ಆಗುತ್ತೆ. ಅದು ಬ್ರಿಟಲ್ ಫೇಲಿಯರ್ ಅಂತಾರೆ. ಮತ್ತೊಂದು ಎಕ್ಸಾಂಪಲ್ ಬ್ರಿಟಲ್ ಏನಿದೆ, ಬಿಸ್ಕಿಟ್ ಇದೆ. ನೀವು ಸ್ಟ್ರೆಸ್ ಕೊಟ್ಟ ತಕ್ಷಣ ಮುರಿದೋಗ್ಬಿಡುತ್ತೆ ಬಿಸ್ಕಿಟ್. ಕರೆಕ್ಟಾ? ಅದೇ ರಬ್ಬರ್ ಆ ಥರ ಇರಲ್ಲ. ರಬ್ಬರ್ ಏನಿದೆ ಹೇಳಿ ಸ್ವಲ್ಪ ಡಿಕ್ಟೈಲ್ ಇರುತ್ತೆ. ಅದನ್ನ ನೀವು ಸ್ವಲ್ಪ ಎಳಿಬೇಕಾಗುತ್ತೆ. ಅದನ್ನ ನಾವು ಡಕ್ಟೈಲ್ ಮಟೀರಿಯಲ್ ಅನ್ಬೋದು. ಗೊತ್ತಾಯ್ತಾ? ಸೊ ದ ಬ್ರಿಟಲ್ ಫೇಲಿಯರ್ ಇಸ್ ಆಲ್ವೇಸ್ ವಿತೌಟ್ ವಾರ್ನಿಂಗ್. ದೇರ್ಫೋರ್ ಸಚ್ ಕೈಂಡ್ ಆಫ್ ಸೆಕ್ಷನ್ ವಿಚ್ ಹ್ಯಾಸ್ ಬ್ರಿಟಲ್ ಫೇಲಿಯರ್ ಹೈ ಮೂವ್ಮೆಂಟ್ ಆಫ್ ರೆಸಿಸ್ಟೆನ್ಸ್ ಕೆಪಾಸಿಟಿ ಆಫ್ ನೋ ಯೂಸ್. ಗೊತ್ತಾಯ್ತಾ? ಸೊ ಇದು ಯಾವ್ದು ಹೇಳಿ, ಓವರ್ ಎನ್ಫೋರ್ಸ್ ಸೆಕ್ಷನ್. ಇವು ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. ನೀವು ಈ ಪಾಯಿಂಟ್ಸ್ ನ ಬರ್ಕೊಳ್ಬೇಕಾಗುತ್ತೆ ಶಾರ್ಟ್ ನೋಟ್ಸ್ ಅಲ್ಲಿ. ರೈಟ್. ಇವಾಗ ನೋಡಿ, ಇದು ಕ್ರಾಸ್ ಸೆಕ್ಷನ್ ಆಫ್ ದಿ ಬೀಮ್ ಇದೆ. ಕ್ರಾಸ್ ಸೆಕ್ಷನ್ ಇಲ್ಲಿ ಏನಾಗುತ್ತೆ ಹೇಳಿ, ಇದು ಏನಿದೆ ಹೇಳಿ, ಇದು ನ್ಯೂಟ್ರಲ್ ಆಕ್ಸಿಸ್. ಇಲ್ಲಿ ಕೆಳಗಡೆ ಬರುತ್ತೆ. ಆಕ್ಚುಯಲ್ ನ್ಯೂಟ್ರಲ್ ಆಕ್ಸಿಸ್ ಗಿಂತ ಕೆಳಗಡೆ ಇರುತ್ತೆ ಓವರ್ ಎನ್ಫೋರ್ಸ್ ಬೀಮ್ ಅಲ್ಲಿ. ಗೊತ್ತಾಯ್ತಾ? ಸೊ ಇದು ಈ ತರ ಬರುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಪಾಯಿಂಟ್ ನೋಡಿ. ಆಕ್ಚುಲಿ ಇಲ್ಲಿ ಇರಬೇಕು. ಸೊ ಈ ತರ ಬಂದಿದೆ. ಗೊತ್ತಾಯ್ತಾ? ಸೊ ದಿಸ್ ಈಸ್ ಅ ಕಂಪ್ರೆಷನ್ ಸೈಡ್ ಯೂನು ಅಂಡ್ ದಿಸ್ ಈಸ್ ಅ ಟೆನ್ಷನ್ ಸೈಡ್ ಯೂನು. ಗೊತ್ತಿದೆಯಲ್ಲ? ಸೊ ಡಿ ಇಸ್ ವಾಟ್ ಎಫೆಕ್ಟಿವ್ ಡೆಪ್ತ್ ಅಂಡ್ ಬಿ ಇಸ್ ದ ಬ್ರೆಡ್ತ್ ಆಫ್ ದಿ ಬೀಮ್. ಗೊತ್ತಾಯ್ತಲ್ಲ? ಇವಾಗ ನೋಡಿ, ಸೊ ಇವು ಮೂರನ್ನ ಕಂಪೇರ್ ಮಾಡಿಬಿಟ್ಟು ನಾನು ಇಲ್ಲಿ ಬರಿತೀನಿ. ಇವಾಗ ಬ್ಯಾಲೆನ್ಸ್ ಸೆಕ್ಷನ್ ಅಲ್ಲಿ ಏನಿರುತ್ತೆ ಹೇಳಿ, ಬ್ಯಾಲೆನ್ಸ್ ನಿಮಗೆ ಸಿಂಪಲ್ ಆಗಿ ತಿಳಿಸ್ಬಿಡ್ತೀನಿ ಇವಾಗ. ಸೊ ಬ್ಯಾಲೆನ್ಸ್ ಸೆಕ್ಷನ್ ಇಂಡಿಕೇಶನ್ ಶಾರ್ಟ್ ನೋಟ್ಸ್ ಅಲ್ಲಿ ಹೆಂಗ್ ಬರಿಬೇಕು ನೀವು, ಸ್ಟೀಲ್ ಈಕ್ವಲ್ಸ್ ಟು ಕಾಂಕ್ರೀಟ್. ಎರಡು ಒಂದೇ ಸಲ ಫೇಲಿಯರ್ ಆಗುತ್ತೆ. ಗೊತ್ತಲ್ಲ? ಇವಾಗ ನೆಕ್ಸ್ಟ್ ಯಾವ್ದು ಓದಿದ್ರಿ, ಅಂಡರ್ ಎನ್ಫೋರ್ಸ್. ಅಂಡರ್ ಎನ್ಫೋರ್ಸ್ ಅಲ್ಲಿ ಏನಾಗುತ್ತೆ,
ಅಂಡರ್ ಎನ್ಫೋರ್ಸ್ ಸೆಕ್ಷನ್ ಅನ್ಬೋದು. ಸೆಕ್ಷನ್ ಅಂತ ಏನು ಬರೆಯೋದು ಬೇಡ, ಅಂಡರ್ ಎನ್ಫೋರ್ಸ್ಡ್. ಯಾವುದಾಗುತ್ತೆ ಫಸ್ಟ್ ಫೇಲಿಯರು ನಿಮಗೆ ಗೊತ್ತಿದೆ ಅಲ್ಲ. ಅಂಡರ್ ಎನ್ಫೋರ್ಸ್ ಅಲ್ಲಿ ಯಾವುದಾಗುತ್ತೆ ಫಸ್ಟು? ಫೇಲಿಯರ್ ಆಫ್ ಸ್ಟೀಲ್, ನೆಕ್ಸ್ಟ್ ಕಾಂಕ್ರೀಟ್. ಕರೆಕ್ಟಾ? ಆಯ್ತಾ? ಫಸ್ಟ್ ಸ್ಟೀಲ್ ಫೇಲ್ ಆಗುತ್ತೆ, ಸ್ಟೀಲ್ ಫೇಲ್, ನೆಕ್ಸ್ಟ್ ಕಾಂಕ್ರೀಟ್ ಅಂತ ಬರಿಬೇಕು. ಅದೇ ಓವರ್ ರೆನ್ಫೋರ್ಸ್ ಅಲ್ಲಿ, ಓವರ್ ರೆನ್ಫೋರ್ಸ್ ಸೆಕ್ಷನ್ ಅಲ್ಲಿ ಏನಾಗುತ್ತೆ? ಕಾಂಕ್ರೀಟ್ ಫೇಲ್, ಕಾಂಕ್ರೀಟ್ ಫೇಲ್, ನೆಕ್ಸ್ಟ್ ಸ್ಟೀಲ್. ಸೊ ಈ ತರ ನೆನ್ಪಿಡ್ಬೋದು ನೀವು, ಗೊತ್ತಾಯ್ತಾ? ಸೊ ಈ ತರ ಇವು ಮೂರು ಸೆಕ್ಷನ್ ನೆನ್ಪಿಡ್ಬೋದು. ಸೊ ಇಲ್ಲಿ ಡಯಾಗ್ರಾಮ್ ಅಲ್ಲಿ ನೋಡ್ಬೋದು. ಸೊ ಇದು ಬ್ಯಾಲೆನ್ಸ್ ಸೆಕ್ಷನ್ ಇದೆ, ಸೊ ಇದು ಅಂಡರ್ ಎನ್ಫೋರ್ಸ್ ಇದೆ, ಇದು ಓವರ್ ಎನ್ಫೋರ್ಸ್ ಇದೆ. ಮೂರನ್ನ ಕಂಪೇರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಸೊ ಇಲ್ಲಿ ಬ್ಯಾಲೆನ್ಸ್ ಸೆಕ್ಷನ್ ಅಂತಂದ್ರೆ ಇಲ್ಲಿ ಸ್ಟ್ರೆಸ್ ಸ್ಟ್ರೇನ್ 0 ಇರುತ್ತೆ. ಸೊ ಅದನ್ನ ನಾವು ಬ್ಯಾಲೆನ್ಸ್ ಸೆಕ್ಷನ್ ಅಂತೀವಿ. ಇಲ್ಲೇನಾಗುತ್ತೆ ಹೇಳಿ? ಸ್ಟೀಲ್ ಫೇಲ್ ಆಗುತ್ತೆ ಕಾಂಕ್ರೀಟ್ಗಿಂತ ಮುಂಚೆ. ಸೊ ಕಾಂಕ್ರೀಟ್ ಅಂದ್ರೆ ಇಲ್ಲಿ ಬರುತ್ತೆ ಆಕ್ಚುಯಲ್ ನ್ಯೂಟ್ರಲ್ ಆಕ್ಸಿಸ್. ಸೊ ಇದು ನ್ಯೂಟ್ರಲ್ ಆಕ್ಸಿಸ್, ಮೇನ್ ನ್ಯೂಟ್ರಲ್ ಆಕ್ಸಿಸ್, ಇದು ಆಕ್ಚುಯಲ್ ನ್ಯೂಟ್ರಲ್ ಆಕ್ಸಿಸ್. ಸೊ ಓವರ್ ಎನ್ಫೋರ್ಸ್ ಅಂತಂದ್ರೆ ಫಸ್ಟ್ ಕಾಂಕ್ರೀಟ್ ಫೇಲ್ ಆಗುತ್ತೆ, ಸ್ಟೀಲ್ ಆಮೇಲೆ ಫೇಲ್ ಆಗುತ್ತೆ. ದಿಸ್ ಇಸ್ ಅ ಸಿಂಪಲ್ ಸೆಕ್ಷನ್ಸ್ ಅಬೌಟ್ ದ ವಾಟ್ ಡಿಫರೆಂಟ್ ಟೈಪ್ ಆಫ್ ಸೆಕ್ಷನ್. ನೆಕ್ಸ್ಟ್ ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ಅಂತ ಒಂದು ಪಾಯಿಂಟ್ ಬರುತ್ತೆ, ಅಲ್ಲ ಒಂದು ಟಾಪಿಕ್ ಬರುತ್ತೆ. ಆಯ್ತಾ? ಸೊ ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ಅಂದ್ರೆ ಏನು ಗೊತ್ತಾ? ಈಗ ಇದೊಂದು ಬೀಮ್ ಇದೆ, ಈ ತರ ಬೀಮ್ ಇದೆ. ಸೊ ನೀವು ಇಲ್ಲೊಂದು ಏನೋ ಒಂದು ಲೋಡ್ ಹಾಕಿದ್ದೀರಾ, ಈ ಕಡೆಯಿಂದ ಇಲ್ಲೊಂದು ಲೋಡ್ ಇದೆ, ಇವೆರಡು ಸಪೋರ್ಟ್ ಇದೊಂದು ಲೋಡ್ ಹಾಕಿದ್ದೀರಾ, ರೈಟ್? ವೆನ್ ಬೀಮ್ ಬೆಂಡ್ಸ್ ಅಂಡರ್ ಲೋಡ್, ಆಯ್ತಾ? ಬೀಮ್ ಬೆಂಡ್ಸ್ ಅಂಡರ್ ಲೋಡ್, ಈ ತರ ಬೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ಗೋಸ್ಕರ ಈ ತರ ಬೆಂಡ್ ಆಗಿದೆ, ನೀವು ಲೋಡ್ ಹಾಕಿದ ತಕ್ಷಣ ಈ ತರ ಬೆಂಡ್ ಆಗಿದೆ ಈ ಲೋಡಿಂಗ್ಗೋಸ್ಕರ. ಹಾರಿಜಾಂಟಲ್ ಫೈಬರ್ಸ್ ವಿಲ್ ಚೇಂಜ್ ಇನ್ ಲೆಂತ್. ನೋಡಿ, ಇದು ನ್ಯೂಟ್ರಲ್ ಆಕ್ಸಿಸ್ ಇರುತ್ತೆ ಈ ತರ, ಆಯ್ತಾ? ನ್ಯೂಟ್ರಲ್ ಆಕ್ಸಿಸ್ ಇದೆ. ಟಾಪ್ ಫೈಬರ್ಸ್ ವಿಲ್ ಬಿಕಮ್ ಶಾರ್ಟರ್. ನೋಡಿ, ಇದು ಕಮ್ಮಿ ಆಗಿದೆ ತಾನೆ, ಇದು ಏನಿದೆ ಟಾಪ್ ಫೈಬರ್. ಇದನ್ನ ಕ್ರಾಸ್ ಸೆಕ್ಷನ್ ಈ ತರ ಕಟ್ ಮಾಡಿದಾಗ ಇದನ್ನ ಇಲ್ಲಿ ತರ ಎಕ್ಸ್ ಎಕ್ಸ್ ಅಂತ ಇಲ್ಲಿ ಕ್ರಾಸ್ ಸೆಕ್ಷನ್ ಕಟ್ ಮಾಡ್ತೀನಿ. ಸೊ ಇದು ನ್ಯೂಟ್ರಲ್ ಆಕ್ಸಿಸ್ ಆಗುತ್ತೆ. ಸೊ ಇದು ಟಾಪ್ ಫೈಬರ್, ಇದು ಬಾಟಮ್ ಫೈಬರ್, ಗೊತ್ತಾಯ್ತಾ? ಸೊ ಈ ಟಾಪ್ ಫೈಬರ್ ಏನಾಗುತ್ತೆ, ಆಸ್ ಇನ್ ಲೆಂತ್ ಅಲ್ಲಿ ನೋಡಿ, ನೀವು ಲೆಂತ್ ಅಲ್ಲಿ ನೋಡಿ, ಈ ತರ ಲೆಂತ್ ಅಲ್ಲಿ. ಸೊ ಲೆಂತ್ ಅಲ್ಲಿ ನೋಡಿದಾಗ ಇದು ಶಾರ್ಟ್ ಆಗುತ್ತೆ, ಟಾಪ್ ಫೈಬರ್ ಏನಾಗುತ್ತೆ ಶಾರ್ಟ್ ಆಗುತ್ತೆ. ಕೆಳಗಡೆ ಏನಾಗುತ್ತೆ ಹೇಳಿ? ಬಾಟಮ್ ಫೈಬರ್ ಏನಾಗುತ್ತೆ? ಲೆಂತ್ ಜಾಸ್ತಿ ಆಗುತ್ತೆ, ಲಾಂಗರ್ ಆಗುತ್ತೆ. ಸೊ ಇದರಲ್ಲಿಂದ ಏನಾಗುತ್ತೆ? ಮೋಸ್ಟ್ ಎಕ್ಸ್ಟ್ರೀಮ್ ಟಾಪ್ ಫೈಬರ್ ವಿಲ್ ಬಿ ಅಂಡರ್ ದ ಗ್ರೇಟೆಸ್ಟ್ ಅಮೌಂಟ್ ಆಫ್ ಕಂಪ್ರೆಷನ್. ಇಲ್ಲಿ ಕಂಪ್ರೆಷನ್ ಫೇಲಿಯರ್ ಆಗುತ್ತೆ ಮೇಲ್ಗಡೆ, ಆಯ್ತಾ? ಈ ತರ ನೀವೊಂದು ಏನಾದರೂ ಒಂದು ಇಟ್ಕೊಂಡ್ಬಿಟ್ಟು ಈ ತರ ಬೆಂಡ್ ಮಾಡಿದ್ರೆ ಅದನ್ನ ಕಂಪ್ರೆಷನ್ ಒಳಗಡೆ ಜಾಸ್ತಿ ಇರುತ್ತೆ, ಕೆಳಗಡೆ ಏನಿರುತ್ತೆ ಹೇಳಿ? ಟೆನ್ಷನ್ ಇರುತ್ತೆ. ಸೊ ನಾ ಇಲ್ಲಿ ಬರಿತೀನಿ ನೋಡಿ, ಈಗ ಈ ತರ ಮೇಲ್ಗಡೆ ಕಂಪ್ರೆಷನ್ ಇರುತ್ತೆ, ಕೆಳಗಡೆ ಟೆನ್ಷನ್ ಇರುತ್ತೆ, ಸಿಂಪಲ್, ರೈಟ್? ಸೊ the most extreme bottom fiber will be under the greatest amount of tension. ಸೊ ಅದನ್ನ ರೆಸಿಸ್ಟ್ ಮಾಡೋಕೆ, ಇದು ಕಂಪ್ರೆಷನ್ ಮತ್ತೆ ಟೆನ್ಷನ್ ನ ರೆಸಿಸ್ಟ್ ಮಾಡೋಕೆ, ರೈಟ್? ರೆಸಿಸ್ಟ್ ಮಾಡೋಕೆ ಒಂದು ಫೋರ್ಸ್ ಇರುತ್ತೆ, ಆ ಫೋರ್ಸ್ ನ ನಾವು ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ಫೋರ್ಸ್ ಅಂತ ಅಂತೀವಿ. ಗೊತ್ತಾಗ್ತಿದೆ ಅಲ್ಲ? ಸೊ ದಟ್ ಇಸ್ ವಿ ಕಾಲ್ ಇಟ್ ಆಸ್ ದಟ್ ಇಸ್ ಅನ್ ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್, ಆಯ್ತಾ? ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ಆಫ್ ಎನಿ ಸೆಕ್ಷನ್ ಅಂತ ಅನ್ಬೋದು. ಓಕೆ, ಇವಾಗ ಸೊ ಇವತ್ತಿಂದ ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ ಇವತ್ತಿನ ಕ್ಲಾಸಲ್ಲಿ. ಅದೇ ಏನು ಹೇಳಿ? ಅನಾಲಿಸಿಸ್ ಆಫ್ ಸಿಂಗ್ಲಿ ರೆನ್ಫೋರ್ಸ್ ಬೀಮ್. ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿದೆ ಸಿಂಗ್ಲಿ ರೆನ್ಫೋರ್ಸ್ ಬೀಮ್ ಅಂದ್ರೆ ಏನೋ ಗೊತ್ತಿದೆಯಾ? ಇಲ್ಲ, ಇಲ್ಲಿ ಹೇಳ್ತೀನಿ, ಒಂದು ನಿಮಿಷ ವೇಟ್ ಮಾಡಿ. ಸೊ ಅನಾಲಿಸಿಸ್ ಆಫ್ ಸಿಂಗ್ಲಿ ರೆನ್ಫೋರ್ಸ್ ಬೀಮ್ ಬಗ್ಗೆ ನೀವು ಅರ್ಥ ಮಾಡ್ಕೊತಾ ಇದ್ದೀರಾ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಒಂದೆರಡು ಪಾಯಿಂಟ್ ಹೇಳ್ತೀನಿ. ವಾಟ್ ಯು ಮೀನ್ ಬೈ ಸಿಂಗ್ಲಿ ರೆನ್ಫೋರ್ಸ್ ಬೀಮ್, singly reinforced beam, doubly reinforced beam and T beam. ಇವು ಮೂರು ಬರುತ್ತಲ್ಲ, ನಿಮ್ಗೆ ಗೊತ್ತಿದೆ, ಇವು ಮೂರು ಕಾಮನ್ ಇದೆ, ಟಿ ಬೀಮ್, ರೈಟ್? ಸೊ ಸಿಂಗ್ಲಿ ರೆನ್ಫೋರ್ಸ್ ಬೀಮ್ ಅಂದ್ರೆ ಏನು ಗೊತ್ತಾ? ಈಗ ಫಸ್ಟ್ ದಿಸ್ ಈಸ್ ಅ ಕ್ರಾಸ್ ಸೆಕ್ಷನ್ ಆಫ್ ದಿ ಬೀಮ್. ಕ್ರಾಸ್ ಸೆಕ್ಷನ್ ಕರೆಕ್ಟಾಗಿ ಬಂದಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಬಿ ಇರುತ್ತೆ, ಇದು ಓವರ್ ಆಲ್ ಡೆಪ್ತ್ ಇರುತ್ತೆ, ಆಯ್ತಾ? ಇದು ಓವರ್ ಆಲ್ ಡೆಪ್ತು. ಸೊ ಇದೇನಿರುತ್ತೆ ಹೇಳಿ? ನ್ಯೂಟ್ರಲ್ ಆಕ್ಸಿಸ್. Now if in the section or in the cross section of the beam, if you provide only the steel in the tension zone, this is a tension zone, this is a compression zone,
and this we call it as AST, area of the steel. If we provide only in the tension zone, that type of section we call it as a singly reinforced beam. Okay, so ಇದು ಯಾವಾಗ ಯೂಸ್ ಮಾಡ್ತಾರೆ, ಎಲ್ಲಿ ನಾರ್ಮಲ್ ಸ್ಟ್ರೆಸಸ್ ಇರುತ್ತೆ, ನಾರ್ಮಲ್ ಕಂಡೀಷನ್ಸ್ ಇರುತ್ತೆ ಅಂತ ಕಡೆ ಸಿಂಗ್ಲಿ ರೇನ್ಫೋರ್ಸ್ ಬೀಮ್ ನ ಯೂಸ್ ಮಾಡ್ತಾರೆ. ಸೆಕೆಂಡ್ ಒನ್ ಡಬ್ಲಿ ರೇನ್ಫೋರ್ಸ್ ಬೀಮ್ ಅಂದ್ರೆ ಮತ್ತೆ ಕ್ರಾಸ್ ಸೆಕ್ಷನ್ ಇರುತ್ತೆ ಈ ತರ. ಸೊ ಇದು ನ್ಯೂಟ್ರಲ್ ಆಕ್ಸಿಸ್, ರೈಟ್. So when you applied or when you provided the steel on both the sides, either in the compression zone and in the tension zone, if you provided both, then that type of section we call it as a doubly reinforced beam. If you provided AST here and ASC here, this is ASC, right? So that is the area of steel in tension, area of steel in compression, ASC and AST. This is doubly reinforced beam. Now third one is T-beam. So this is a combination of what? This is a combination of rectangular beam and the longitudinal beam, or we can say this is a slab, right? And this is column. This is beam. So this type of beams also designed in different conditions. There are a lot of different types of beams also. So according to the conditions they may use. Okay. So singly reinforced beam, doubly reinforced beam, T beam ಬಗ್ಗೆ ಅರ್ಥ ಆಯ್ತಲ್ಲ. ಸೊ ಇವಾಗ ಇಲ್ಲಿ ಬರೋಣ. ಸೊ ಅನಾಲಿಸಿಸ್ ಆಫ್ ಸಿಂಗ್ಲಿ ರೇನ್ಫೋರ್ಸ್ ಬೀಮ್ ಬೈ ಯೂಸಿಂಗ್ LSM ಇದೆ ಇವತ್ತು, ಲಿಮಿಟ್ ಸ್ಟೇಟ್ ಮೆಥಡ್. ಅದಕ್ಕಿಂತ ಮುಂಚೆ ಫಸ್ಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಇದೇನಿದೆ ಹೇಳಿ. ಸೊ ದಿಸ್ ಈಸ್ ದ ಕ್ರಾಸ್ ಸೆಕ್ಷನ್ ಆಫ್ ದಿ ಬೀಮ್, B is the breadth of the beam and D is the overall depth. AST is what? That is the area of steel in tension. ಇವಾಗ ಹೇಳಿದ್ದೆ ನೋಡಿ. ಸಿಂಗ್ಲಿ ರೇನ್ಫೋರ್ಸ್ ಅಂದ್ರೆ ಓನ್ಲಿ ದೇ ಹ್ಯಾವ್ ಪ್ರೊವೈಡೆಡ್ ಹಿಯರ್, ಗೊತ್ತಾಯ್ತಾ? ಓನ್ಲಿ ಟೆನ್ಷನ್ ಝೋನ್ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಅ ಸ್ಟ್ರೆಸ್ ಡಯಾಗ್ರಾಮ್ ಅಂಡ್ ಸ್ಟ್ರೈನ್ ಡಯಾಗ್ರಾಮ್. ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಡಯಾಗ್ರಾಮ್ ನಮಗೆ ಯಾವ ಡಯಾಗ್ರಾಮ್ ಬೇಕು, ನಾವು ಓನ್ಲಿ ಸ್ಟ್ರೆಸ್ ಆರ್ ಸ್ಟ್ರೈನ್ ಡಯಾಗ್ರಾಮ್ ನ ಯೂಸ್ ಮಾಡಿಬಿಟ್ಟು ಮಾಡ್ತೀವಿ. ನಾವು ಸ್ಟ್ರೈನ್ ಡಯಾಗ್ರಾಮ್ ಅಷ್ಟೇ ತಗೋತೀವಿ, ಆಯ್ತಾ? ಸೊ ಯು ಕ್ಯಾನ್ ಸಿ ಹಿಯರ್. ಓಕೆ, ಸೊ ಇದು ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಡಯಾಗ್ರಾಮ್ ನಿಮ್ಗೆ ಗೊತ್ತಾಗ್ತಿದೆ. ಯಾವ್ದು ಸ್ಟ್ರೆಸ್ ಯಾವ್ದು ಸ್ಟ್ರೈನ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ರೈಟ್? ಒಂದು ನಿಮಿಷ. ಸೊ ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಡಯಾಗ್ರಾಮ್ ಇದೆ ಇದು. ಸೊ ಇವಾಗ ಇದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಇದೆ. ಇದು ಈಗ ನಾವು ಏನು ಫೈಂಡ್ ಔಟ್ ಮಾಡ್ಬೇಕು, ಇಲ್ಲಿ ಮೂವ್ಮೆಂಟ್ ಆಫ್ ರೆಸಿಸ್ಟೆನ್ಸ್, ಆಯ್ತಾ? ಮೂವ್ಮೆಂಟ್ ಆಫ್ ರೆಸಿಸ್ಟೆನ್ಸ್ ನಾವು ಫೈಂಡ್ ಔಟ್ ಮಾಡಬೇಕು, ರೈಟ್? ಒಂದು ನಿಮಿಷ, ನಿಮಗೆ ಈ ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗ್ತಿದೆ. ಇಲ್ಲಿ ನೋಡಿ. ಸೊ ಇಲ್ಲಿ ಮೂವ್ಮೆಂಟ್ ಆಫ್ ರೆಸಿಸ್ಟೆನ್ಸ್ ಬರೀ ನಾವೇನ್ ಮಾಡ್ತೀವಿ ಹೇಳಿ, ಈ ಪಾಯಿಂಟ್ ನ ತಗೊಂಡ್ಬಿಟ್ಟು ಮಾಡಬಹುದು, ರೈಟ್? ಮೂವ್ಮೆಂಟ್ ಆಫ್ ರೆಸಿಸ್ಟೆನ್ಸ್ ನ ಒಂದು ನಿಮಿಷ ಡ್ರಾ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಮೂವ್ಮೆಂಟ್ ಆಫ್ ರೆಸಿಸ್ಟೆನ್ಸ್ ನ ಯಾವ ತರ ಫೈಂಡ್ ಔಟ್ ಮಾಡ್ತೀವಿ? ಮೂವ್ಮೆಂಟ್ ಆಫ್ ರೆಸಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ವಾಟ್? ಕಾಂಕ್ರೀಟ್, ದಟ್ ಈಸ್ ಇನ್ ದ ಕಂಪ್ರೆಷನ್. ಅಂಡ್ ಮೂವ್ಮೆಂಟ್ ಆಫ್ ರೆಸಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಕಾಂಕ್ರೀಟ್, ದಟ್ ಈಸ್ ಇನ್ ದ ಕಂಪ್ರೆಷನ್. ವಿ ಹ್ಯಾವ್ ಟು ಫೈಂಡ್ ಔಟ್ ಬೈ ಯೂಸಿಂಗ್ ದ ಫಾರ್ಮುಲಾ, ಆಯ್ತಾ? ಇದನ್ನ ಯೂಸ್ ಮಾಡ್ತಾ ಇದೀವಿ ಇವಾಗ. ಸೊ ಫಾರ್ಮುಲಾ ಯಾವ ತರ ಯೂಸ್ ಮಾಡ್ತಾರೆ, ಇಲ್ಲಿ ನೀವು ಫಸ್ಟ್ ಡ್ರಾ ಮಾಡಬೇಕಾಗುತ್ತೆ. ಏನೇನು ಡ್ರಾ ಮಾಡ್ಬೋದು? ಇಲ್ಲಿ ಇದು ಸಿ ಏನಿದೆ, ಸಿ ಇಸ್ ಅ ಟೋಟಲ್ ಕಂಪ್ರೆಷನ್. ಸಿ ಇಸ್ ಅ ಕಂಪ್ರೆಷನ್ ಇದೆ, ಇದು ಟೋಟಲ್ ಕಂಪ್ರೆಷನ್. ಸೊ ಈ ಡಯಾಗ್ರಾಮ್ ನ ತಗೋತಾ ಇದೀನಿ ಇವಾಗ. ಸೊ ಇಲ್ಲಿ ತಗೊಳ್ಬೇಕಂದ್ರೆ ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಇಲ್ಲಿಂದ ಇಲ್ಲಿವರೆಗೆ ಇದು ಎಷ್ಟಿದೆ? ಸೊ ದಿಸ್ ಈಸ್ ವಿ ಕ್ಯಾನ್ ಟೇಕ್ ದಿಸ್ ಇಸ್ 3/7 XU, 3/7 XU, ಯಾಕೆಂದ್ರೆ ಇದು ಟೋಟಲ್ XU ಇದೆ, ರೈಟ್? ಅದೇ ಈ ಪಾಯಿಂಟ್ ಇಂದ ಇಲ್ಲಿವರೆಗೆ, ಈ ಪಾಯಿಂಟ್ ಇಂದ ಇಲ್ಲಿವರೆಗೆ ಎಷ್ಟಿದೆ? ಅದು 4/7 ಆಗುತ್ತೆ, 4/7 XU ಆಗುತ್ತೆ, ಕರೆಕ್ಟಾ? ಸೊ ದಿಸ್ ಈಸ್ ಅ ನ್ಯೂಟ್ರಲ್ ಆಕ್ಸಿಸ್, ಇದು ನ್ಯೂಟ್ರಲ್ ಆಕ್ಸಿಸ್ ಇದೆ. ಸೊ ಇಲ್ಲಿ ಒಂದು ಪಾಯಿಂಟ್ ಬರುತ್ತೆ, ಹಂಗಂದ್ರೆ ಇಲ್ಲೊಂದು ಪಾಯಿಂಟ್ ಬರುತ್ತೆ, ಆಮೇಲೆ ಇಲ್ಲೊಂದು ಪಾಯಿಂಟ್ ಬರುತ್ತೆ. ಇವೆರಡೂನ, ಆಯ್ತಾ? ಇವೆರಡು ಈ ತರ ಬರುತ್ತೆ. ಇದನ್ನ ನಾವು C1 ಅಂತ ಕರಿತೀನಿ, ಇದನ್ನ ನಾನು C2 ಅಂತ ಕರಿತೀನಿ. ಇದು ಯಾಕೆ ಮಾಡ್ತಾ ಇದೀನಿ ಅಂದ್ರೆ ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಕ್ಕೆ ಮಾಡ್ತಾ ಇದ್ದೀನಿ, ಸರಿನಾ? ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಕ್ಕೆ. ಇದು ಅರ್ಥ ಆಯ್ತಲ್ಲ? ಇದು ಅರ್ಥ ಆಯ್ತಾ? C1 C2 ಯಾಕೆ ತಗೊಂಡಿದ್ದೀನಿ ಅಂತ. ಇವಾಗ ನೋಡಿ, ಇವಾಗ ಇಲ್ಲಿ ನಾನು ಬರೀತೀನಿ ಡಯಾಗ್ರಾಮ್ ಅಲ್ಲಿ ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ಬರೀತೀನಿ. ನಾನು ಟೈಪ್ ಮಾಡಿಡ್ಬೋದು, ಟೈಪ್ ಮಾಡಿಟ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ, ಬರೆದ್ರೆ ಸ್ವಲ್ಪ ನಿಮ್ಗೆ ತಲೆ ಒಳಗಡೆ ಹೋಗುತ್ತೆ ಚೆನ್ನಾಗಿ. ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಕಂಪ್ರೆಷನ್, ಆಯ್ತಾ? ಮೂಮೆಂಟ್ ಆಫ್ ವಿತ್ ರೆಸ್ಪೆಕ್ಟ್ ಟು ಕಾಂಕ್ರೀಟ್, ಸಾರಿ ಒಂದು ನಿಮಿಷ. ಓಕೆ,
ಹಾಂ ಕಾಂಕ್ರೀಟ್ ಅದು ಯಾವ್ದು ಬರುತ್ತೆ ಹೇಳಿ, ಕಂಪ್ರೆಷನಲ್ಲಿ. ಆಯಿತಾ, ಅದು ಕಂಪ್ರೆಷನಲ್ಲಿ ಬರುತ್ತೆ. ಇವಾಗ ನೋಡಿ, ಸೊ ಏನಿದೆ ಫಾರ್ಮುಲಾ ಏನಿದೆ, mu ಅದನ್ನು ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ಅಂತ ಅಂತೀವಿ ಯಾವುದರಲ್ಲಿ. ಸೊ ಇದು ಯಾವುದರಲ್ಲಿ, ಸಿ ಕಂಪ್ರೆಷನ್ ಸೈಡಲ್ಲಿ. ಫಾರ್ಮುಲಾ ಏನಿದೆ, ಕಂಪ್ರೆಷನ್ ಫೋರ್ಸ್ ಆರ್ ಕಂಪ್ರೆಸಿವ್ ಫೋರ್ಸ್ ಈಕ್ವಲ್ಸ್ ಕಂಪ್ರೆಷನ್ ಫೋರ್ಸ್ ಮಲ್ಟಿಪ್ಲೈಡ್ ಬೈ ಲೀವರ್ ಆರ್ಮ್. ಸೊ ಇದು ಫಾರ್ಮುಲಾ ಇದೆ. ಲಿವರ್ ಆರ್ಮ್ ಯಾವುದಿದೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಈ ಥರ ನಾನು ಹಾಕಿರ್ತೀನಿ, ನಿಮ್ಗೆ ಗೊತ್ತಾಗುತ್ತೆ, ರೈಟ್. ಸೊ ಲಿವರ್ ಆರ್ಮ್ ಆಮೇಲೆ ನೋಡೋಣ. ಸೊ ಸಿ ಇಂಟು ಲಿವರ್ ಆರ್ಮ್ ಅಂತ ಅನ್ಬೋದಾ, ಟೋಟಲ್ ಸಿ ಇಂಟು ಲಿವರ್ ಆರ್ಮ್ ಅನ್ಬೋದು. ಸಿ ಯಾವುದಿದೆ, ಸಿ ಇಲ್ಲಿದೆ, ನಿಮ್ಗೆ ಗೊತ್ತಾಗಿದೆ, ಇದು ಟೋಟಲ್ ಸಿ ಇಂಟು ಲಿವರ್ ಆರ್ಮ್ ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಇದು ಈ ಡಿಸ್ಟೆನ್ಸು ನಾವು ಲಿವರ್ ಆರ್ಮ್ ಅಂತ ಅಂತೀವಿ, ರೈಟ್. ಅದನ್ನು ಲಿವರ್ ಆರ್ಮ್ನ ಯಾವ ಥರ ಬರಿತೀವಿ, ಅದ್ರದ್ದು ಏನಾದ್ರು ಫಾರ್ಮುಲಾ ನಿಮ್ಗೆ ಗೊತ್ತಿದೆ ಯಾರಿಗಾದರೆ? ಲಿವರ್ ಆರ್ಮ್ ಫಾರ್ಮುಲಾ ಈಸ್ ನಥಿಂಗ್ ಬಟ್ ಡಿ ಮೈನಸ್ 0.42 XU ಇದೆ, ಕರೆಕ್ಟಾ? ಲಿವರ್ ಆರ್ಮ್ ಫಾರ್ಮುಲಾ ಇದೆ ಇದು. ಇವಾಗ ಅದನ್ನು ನೋಡಿದ್ರೆ ನಾವು ಯಾವ ಥರ ಬರಿಬೋದು, ಸಿನ ಈ ಥರ ಎರಡು ಸ್ಪ್ಲಿಟ್ ಮಾಡಿದ್ದೀನಿ ನಾನು, C1 ಆ್ಯಂಡ್ C2 ಅಂತ ಹೇಳಿದ್ದೀನಿ, C1 ಆ್ಯಂಡ್ C2. ಸೊ ಟೋಟಲ್ ಸಿ ಯಾವ ಥರ ಬರುತ್ತೆ, ಅದನ್ನು ನಾವು C1 ಪ್ಲಸ್ C2 ಅಂತ ಹೇಳ್ಬೋದು ತಾನೆ. ಇದನ್ನು ಎರಡು ಪ್ಲಸ್ ಮಾಡಿದ್ರೆ ಸಿ ಬರುತ್ತೆ ತಾನೆ, ರೈಟ್. ಸೊ C1ನ ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ, ಬೈ ಸೀಯಿಂಗ್ ದ ಸ್ಕೆಚ್, ಆಯಿತಾ. ಸ್ಕೆಚ್ ನೋಡಲ್ವಾ, ಇವಾಗ ಸ್ಕೆಚ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸ್ಕೆಚ್ ಇಲ್ಲಿ ನೋಡಿ, ಹಾಂ, C1 ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ. C1 ಏನಿದೆ, ಈ ಪಾಯಿಂಟಲ್ಲಿ ಇದೆ, ಇದಿಷ್ಟು ಪೋರ್ಷನ್. ಇವಾಗ ನೋಡಿ C1 ಯಾವ ಥರ ಇದೆ ಗೊತ್ತಾ, ಈ ಥರ ಬಂದ್ಬಿಟ್ಟು ಈ ಥರ ಇದೆ, ಈ ಥರ ಇದು ಬಾಕ್ಸ್ ಪೋರ್ಷನ್ ಇದೆ. C1 ಇಸ್ ಬಾಕ್ಸ್ ಪೋರ್ಷನ್, ಇದು ಫುಲ್ ಪೋರ್ಷನ್, ಇದನ್ನು ಕಾಣಿಸ್ತಾ ಇದೆಯಲ್ಲ, ಈ ಪೋರ್ಷನ್ ಇಲ್ಲಿವರೆಗಿಂದ ಇಲ್ಲಿವರೆಗೆ ನಾನು ಈ ಥರ ಹ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ, ಇದು ಫಸ್ಟ್ ಪೋರ್ಷನ್, ಆಯಿತಾ. ಈ ಪೋರ್ಷನ್ ತೋತಾ ಇದ್ದೀವಿ. ಈ ಪೋರ್ಷನ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀರಾ, 3/7 ಇಂಟು ಆ್ಯಕ್ಟಿವ್ ಇಂಟು ಬಿ, ಇದು ಬಿ ಇದೆ ತಾನೆ, ಇದು ಬಿ, ರೈಟ್, ಇಂಟು 0.45 FCK. ಇದು 0.45 FCK ಯಾವುದು, ಇದು 0.45 FCK. ಇಲ್ಲಿ ಬರೀಲ್ಲ ಇವಾಗ ನೋಡಿ, C1 ಈಸ್ ಈಕ್ವಲ್ ಟು ವಾಟ್, 3/7 ಇಂಟು ಆ್ಯಕ್ಟಿವ್ ಇಂಟು ಬಿ, ರೈಟ್, ಇಂಟು 0.45 FCK. ಗೊತ್ತಾಯ್ತಾ ಯಾವ ಥರ ಬಂತಂತ. ಇದು ಎಷ್ಟಾಗುತ್ತೆ, 0.192 FCK, ರೈಟ್, ಇಂಟು XU ಇಂಟು ಬಿ ಆಗುತ್ತೆ. C2 ಯಾವ ಥರ ಆಗುತ್ತೆ, C2 ಮತ್ತೆ ಡಯಾಗ್ರಾಮ್ಗೆ ಹೋಗಬೇಕಾಗುತ್ತೆ ಇವಾಗ. ಸೊ C2 ಯಾವ ಥರ ಆಗುತ್ತೆ ಹೇಳ್ಬೋದಾ ನೋಡಿ. ಈಗ ಇದು C1, ಇದು ಪೋರ್ಷನ್ C1. C2 ಯಾವ ಥರ ಆಗುತ್ತೆ ನಾನು ಡ್ರಾ ಮಾಡ್ತೀನಿ ನೋಡಿ. ಇಲ್ಲಿ ಈ ಥರ ಇದೆ, ಈ ಕಡೆ ಈ ಥರ ಇದೆ, ಇಲ್ಲಿ ಫುಲ್ಲು ಈ ಥರ ಕರ್ವ್ ಇದೆ, ಅಂದರೆ ಪ್ಯಾರಾಬೋಲಿಕ್ ಪೋರ್ಷನ್ಸ್ ಇದೆ, ರೈಟ್. ಸೊ ಈ ಥರ ಇವಾಗ ಏನಾಗುತ್ತೆ ಹೇಳಿ, ಇದು 2/3 ಇಲ್ಲಿದೆ ತಾನೆ, ಇಲ್ಲಿಂದ ತಗೋಬೇಕಲ್ಲ ನೀವು. 2/3 ಇಂಟು 4/7 ಇಂಟು XU ಇಂಟು ಬಿ, ರೈಟ್, ಇಂಟು 0.45 FCK ಆಗುತ್ತೆ. ಓಕೆ, ಇಲ್ಲಿ ಬರೀಲ್ಲ, ಇಲ್ಲಿ ಬರ್ತೀನಿ ನೋಡಿ. 2/3 ಇಂಟು 4/7 XU, right, into B into 0.45 FCK. So how much it is now? 0.171 into FCK into XU into B. ಗೊತ್ತಾಯ್ತಾ? ಸೊ ಇದು C1 and C2 ಬಂತು ಇವಾಗ. ಸೊ ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಕಾಂಕ್ರೀಟ್ ಇನ್ ಕಂಪ್ರೆಷನ್ ಇದೆ. ಸೊ ಇವಾಗ ನಾವು ಸಿ ಯಾವ ಥರ ಬರಿಬೋದು, ಸಿ ಹೌ ಕ್ಯಾನ್ ಯು ರೈಟ್ ಸಿ, ದಟ್ ಈಸ್ ದ 0.36 FCK. ಇವೆರಡನ್ನ ಇಕ್ವೇಟ್ ಮಾಡಿದಾಗ FCK XU ಇಂಟು ಬಿ ಅಂತ, ಇದನ್ನು ಪಾಯಿಂಟು ಇದನ್ನು ಪಾಯಿಂಟ್ ಇದೆ, ರೈಟ್. ಸೊ ಇದು ಬಂತು ಇವಾಗ, ಟೋಟಲ್ ಸಿ ಬಂದ್ಬಿಡ್ತು, ಟೋಟಲ್ ಸಿ ಬಂತು ತಾನೆ ಇವಾಗ. ಸೊ ಇವಾಗ ಟೋಟಲ್ ಸಿ ಬಂದಮೇಲೆ ಏನು ಫೈಂಡ್ ಔಟ್ ಮಾಡೋದಿದೆ ನಮಗೆ, ಆಯಿತಾ. ಟೋಟಲ್ ಸಿ ಇಂಟು ಲೀವರ್ ಆರ್ಮ್ ಅಂತ ಇದೆ. ಲೀವರ್ ಆರ್ಮ್ನ ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ, ಇಲ್ಲಿ ನಾನು ಫಾರ್ಮುಲಾ ಬರ್ತಿದ್ದೀನಿ, ಈ ಫಾರ್ಮುಲಾ ಯಾವ ಥರ ಬರುತ್ತೆ ಅದನ್ನು ಡಿರೈವ್ ಮಾಡಬೇಕಾಗುತ್ತೆ, ಗೊತ್ತಾಯ್ತಾ. ಇಂಟು ಲೀವರ್ ಆರ್ಮ್ ಅಂತ ಹೇಳಿದ್ದೀನಿ. ಲೀವರ್ ಆರ್ಮ್ ಯಾವುದಾಗುತ್ತೆ, ಇದಾಗುತ್ತೆ. ಇದು ಈ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿವರೆಗೆ ಏನು ಡಿಸ್ಟೆನ್ಸ್ ಇದೆ, ಇದು ಲಿವರ್ ಆರ್ಮ್. ಓಕೆ, ನಾವು ಲಿವರ್ ಆರ್ಮ್ ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ,
ಲೀವರ್ ಆರ್ಮ್ ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ? ಲೀವರ್ ಆರ್ ಫಾರ್ಮುಲಾ ಏನಿದೆ ಡಿ ಮೈನಸ್ ವೈ ಬಾರ್ ಅಂತ ಅನ್ಬೋದು ನಾವು. ಡಿ ಮೈನಸ್ ವೈ ಬಾರ್. ಈಗ ವೈ ಬಾರ್ ಇಲ್ಲಿ ಬರಿತೀನಿ. ವೈ ಬಾರ್ ಏನಾಗುತ್ತೆ, ಒಂದು ನಿಮಿಷ, ಇಲ್ಲಿ ನೀವು ಡಯಾಗ್ರಾಮ್ ನೋಡ್ರೆ ಗೊತ್ತಾಗುತ್ತೆ. ಇಲ್ಲಿಂದ ಇಲ್ಲಿವರೆಗೆ, ಇಲ್ಲಿಂದ ನೋಡಿ ಈ ಥರ ಏನೋ ಇದು ಡಯಾಗ್ರಾಮ್ ಬಂದಿದೆ. ಇಲ್ಲಿಂದ ಈ ಥರ ಏನಿದೆ ನೋಡಿ, ಈ ಥರ ಒಂದಿದೆ. ಸೊ ಇಲ್ಲಿಂದ ಇಲ್ಲಿವರೆಗೆ ಇದು ಈ ಪೋರ್ಷನ್ ಏನಿದೆ, ಇವಾಗ ಈ ಪೋರ್ಷನ್ನು ನಾವು ತೊಗೊಳ್ಬೇಕಾಗುತ್ತೆ ಇಲ್ಲಿಂದ ಇಲ್ಲಿಗೆ. ಸೊ ಅದನ್ನು ಫೈಂಡ್ ಔಟ್ ಮಾಡೋದು ಹೇಗೆ? ಸೊ ವೈ ಬಾರ್ ಈಸ್ ಈಕ್ವಲ್ ಟು C1 ಇಂಟು Y1. ಇದು C1 ಇಂಟು Y1. ವೈ ಬಾರ್ ಅಂದರೆ Y1 Y2 ಅಂತ ಆಗುತ್ತೆ. Y1 Y2 ಇಲ್ಲಿ ಬರಿತೀನಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ವೈ ಬಾರ್ ಈಸ್ ಈಕ್ವಲ್ ಟು ವಾಟ್? ವೈ ಬಾರ್ ಈಸ್ ಈಕ್ವಲ್ ಟು C1 Y1 ಪ್ಲಸ್ C2 Y2 ಡಿವೈಡೆಡ್ ಬೈ C1 ಪ್ಲಸ್ C2. ಆಯಿತಾ? ಸೊ ವೈ ಏನಾಗುತ್ತೆ, Y1 ಈಕ್ವಲ್ ಟು ಹಾಫ್ ಇಂಟು 3/7 ಇಂಟು XU ಆಗುತ್ತೆ ಆ ಡಯಾಗ್ರಾಮ್ ಪ್ರಕಾರ. ಆಯಿತಾ? ಸೊ ಇಟ್ ಈಸ್ 3/14 XU ಆಗುತ್ತೆ. ಸೊ ಸಿ ಜಿ ಆಫ್ ಪ್ಯಾರಾಬೋಲಾ ಎಲ್ಲಿದೆ? ಸಿ ಜಿ ಆಫ್ ಪ್ಯಾರಾಬೋಲಾ ನೋಡಿ, ಇಲ್ಲಿ C1 ಯಾವ ಥರ ಫೈಂಡ್ ಔಟ್ ಮಾಡಿದ್ರೆ, C2 ಯಾವ ಥರ ಫೈಂಡ್ ಔಟ್ ಮಾಡಿದ್ರೆ, ಸೇಮ್ ಇದು ಇಲ್ಲೂ Y1 Y2 ಅದೇ ಥರ ಫೈಂಡ್ ಔಟ್ ಮಾಡಬೇಕು. ಸಿ ಜಿ ಆಫ್ ಪ್ಯಾರಾಬೋಲಾ ಎಲ್ಲಿರುತ್ತೆ? 3/8 ಆಫ್ ಡಿಸ್ಟೆನ್ಸ್ ಫ್ರಮ್ ದ ಟಾಪ್. 3/8 ಫ್ರಮ್ ಡಿಸ್ಟೆನ್ಸ್ ಫ್ರಮ್ ಟಾಪ್. ಡಿಸ್ಟೆನ್ಸ್ ಫ್ರಮ್ ಟಾಪ್. ಗೊತ್ತಾಯ್ತಾ? ಓಕೆ. ಸೊ ಇವಾಗ Y2 ಏನಾಗುತ್ತೆ? Y2 ಈಕ್ವಲ್ಸ್ 3/7 XU right plus 3/8 into 4/7 XU. ಗೊತ್ತಾಯ್ತಾ? ಸೊ ಅದನ್ನು ನಾವು 9/14 XU ಅಂತ ಬರಿಬೋದು. ಓಕೆ. ನಾವು ಸೊ ವೈ ಬಾರ್ ಫಾರ್ಮುಲಾ ಏನಾಗುತ್ತೆ? ವೈ ಬಾರ್ ಫಾರ್ಮುಲಾ ನೆಕ್ಸ್ಟ್ ಇದ್ರ ಬರಿಲ್ಲ. ಸೊ ಇಲ್ಲಿ ಬರಿತೀನಿ ನೋಡಿ, ವೈ ಬಾರ್ ಫಾರ್ಮುಲಾ ಇಲ್ಲಿ ಬರಿತೀನಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಈಗ ಎಲ್ಲ ಪುಟ್ ಮಾಡಿಬಿಡೋಣ. 1.1982 ಇಂಟು FCK XU ಇಂಟು ಬಿ, ಇದು ಏನಾಯಿತು? C1 ಇಂಟು 3/14 ಆಯಿತಾ XU ಪ್ಲಸ್ 0.171 FCK XU ಬಿ ಆಯಿತಾ. ಆಮೇಲೆ 9/14 XU, 9/14 XU. ಸೊ ಹೋಲ್ ಡಿವೈಡೆಡ್ ಬೈ 0.192 FCK XU ಬಿ ಆಯಿತಾ. ಆಮೇಲೆ ಪ್ಲಸ್ 0.171 FCK XU ಬಿ. ಇದು ಮಾಡಿದ್ಮೇಲೆ ಎಷ್ಟು ಬರುತ್ತೆ ಇವಾಗ? ಸೊ ಲಿವರ್ ಆರ್ಮ್ ಏನಾಗುತ್ತೆ ಇವಾಗ? ಲಿವರ್ ಆರ್ಮ್ ಏನಾಗುತ್ತೆ ಹೇಳಿ? ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಅದು ಮಾಡಿದಾಗ ಎಷ್ಟಾಗುತ್ತೆ? ವೈ ಬಾರ್ ಈಸ್ ಈಕ್ವಲ್ ಟು ಡಿ ಮೈನಸ್ 0.42 XU ಆಗುತ್ತೆ. ಸೊ ಇವಾಗ ಟೋಟಲ್ ಫಾರ್ಮುಲಾ ಬರೆದ್ಬಿಡ್ತೀನಿ ನಾವು, ನಿಮಗೆ ಗೊತ್ತಾಗ್ಬಿಡುತ್ತೆ. ಒಂದು ನಿಮಿಷ. ಸೊ ಟೋಟಲ್ ಫಾರ್ಮುಲಾ ಏನಾಗುತ್ತೆ ಇವಾಗ ಹೇಳ್ಬೋದಾ? ಈಗ ನಾನು ಬರೆದಿದ್ದೀನಿ ಆಲ್ರೆಡಿ. ಸೊ ನೋಡಿ, ಸಿ ಈಕ್ವಲ್ಸ್ ಟು 0.36 FCK ಓಕೆ ಇಂಟು XU ಇಂಟು ಬಿ ಆಗುತ್ತೆ. ಕರೆಕ್ಟಾ? ಸೊ ಲಿವರ್ ಆರ್ಮ್ ಏನಾಗುತ್ತೆ? ಲಿವರ್ ಆರ್ಮ್, ವಾಟ್ ಇಸ್ ಲಿವರ್ ಆರ್ಮ್? ಯು ನೋ ದಟ್ ಒನ್. ಸೊ ಡಿ ಮೈನಸ್ 0.42 XU. ಗೊತ್ತಾಯ್ತಾ? ಇದು ಲಿವರ್ ಆರ್ಮ್. ಇವೆರಡು ಇಂಪಾರ್ಟೆಂಟ್ ಫಾರ್ಮುಲಾ ಇದೆ, ಡಿಫೈನ್ ಮಾಡಿದ್ದೀವಿ. ಈಗ ಇನ್ನೊಂದು ಪಾಯಿಂಟ್ ಬರುತ್ತೆ, ಅದನ್ನು ಹೇಳ್ತೀನಿ ನೋಡಿ. ಇನ್ನೊಂದು ಏನು ಗೊತ್ತಾ? ಇವಾಗ ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ಇಲ್ಲಿ ಬರಿಲ್ಲ, ಇಲ್ಲಿ ಬರಿ. ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ವಾಟ್? ಕಾಂಕ್ರೀಟ್. ಆಯ್ತಾ? ಕಾಂಕ್ರೀಟ್ ಇದೆ ಯಾವುದರಲ್ಲಿ? ಕಂಪ್ರೆಷನ್. ರೈಟ್. ಇವಾಗ ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ಇನ್ ಕಾಂಕ್ರೀಟ್, ದಟ್ ಈಸ್ ವಿ ಕ್ಯಾನ್ ಸೇ ಸಿ ಇಂಟು ಲಿವರ್ ಆರ್ಮ್. ಆಯ್ತಾ? ಸಿ ಇಂಟು ಲಿವರ್ ಆರ್ಮ್ ಅಂತ ಹೇಳ್ತೀನಿ. ಕಂಪ್ರೆಷನ್ ಸೈಡ್ ಇಂದ ಸಿ ಇಂಟು ಲಿವರ್ ಆರ್ಮ್. ಅದನ್ನು ಯಾವ ಥರ ಬರಿತೀವಿ? 0.36 FCK ಆಯಿತಾ. FCK XU ಇಂಟು ಬಿ ಇಂಟು ವಾಟ್? ಲಿವರ್ ಆರ್ಮ್. ಅದು ಡಿ ಮೈನಸ್ 0.42 XU ಆಗುತ್ತೆ. ಇದು ಒಂದು ಫಾರ್ಮುಲಾ ಇದೆ. ಇವಾಗ ಸೆಕೆಂಡ್ ಫಾರ್ಮುಲಾ ಏನಾಗುತ್ತೆ? ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಕಾಂಕ್ರೀಟ್,
ಸೇಮ್ ಕಾಂಕ್ರೀಟ್ ಆಯ್ತಾ. ಇನ್ನು ಟೆನ್ಷನ್ ಅನ್ಬೋದು, ಟೆನ್ಷನ್ ಅಂತ ಹೇಳ್ಬೋದು. ಇನ್ ಟೆನ್ಷನ್ ಝೋನ್ ಏನಾಗುತ್ತೆ, ಸೇಮ್ ಟೆನ್ಷನ್ ಇಂಟು ಲಿವರ್ ಆರ್ಮ್ ಏನಾಗುತ್ತೆ, ಅದು 0.87 FYAST ಇಂಟು ಡಿ ಮೈನಸ್ ದಟ್ ಇಸ್ ದ ಲಿವರ್ ಆರ್ಮ್ 0.42 XU. ಗೊತ್ತಾಯ್ತಾ. ತುಂಬ ಇಂಪಾರ್ಟೆಂಟ್ ಇದೆ ಈ ಕ್ಲಾಸು. ಈಗ ಯಾರ್ಯಾರು ನೋಡಿದಾರಲ್ಲ ತುಂಬ ಇಂಪಾರ್ಟೆಂಟ್ ಇದೆ. ಸೊ ಇವೆರಡು ಫಾರ್ಮುಲಾ ಇಂಪಾರ್ಟೆಂಟ್ ಇದೆ, ಇವೆರಡು ನೀವು ನೆನ್ಪಿಡ್ಬೇಕಾಗುತ್ತೆ. ಗೊತ್ತಾಯ್ತಾ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಅನಾಲಿಸಿಸ್ ಆಫ್ ಸಿಂಗ್ಲಿ ರೆನ್ಫೋರ್ಸ್ ಬೀಮ್. ಅನಾಲಿಸಿಸ್ ಈ ಥರ ಮಾಡಿಬಿಟ್ಟು ಫಾರ್ಮುಲಾನ ಫೈಂಡ್ ಮಾಡಬೇಕಾಗುತ್ತೆ. ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ವಿತ್ ರೆಸ್ಪೆಕ್ಟ್ ಟು ಕಾಂಕ್ರೀಟ್ ಕಂಪ್ರೆಷನ್ ಆ್ಯಂಡ್ ಟೆನ್ಷನ್. ಅಥವಾ ಎರಡು ಫೈಂಡ್ ಔಟ್ ಮಾಡಿದ್ದೀವಿ. ಟೆನ್ಷನ್ ಇಲ್ಲೇ ಇದೆ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ ತಾನೆ, ಇಲ್ಲಿ 0.87 FY. ಇದು ಟೆನ್ಷನ್ ಸೈಡ್, ಇದು ಕಂಪ್ರೆಷನ್ ಸೈಡ್. ಓಕೆ, ನೆಕ್ಸ್ಟ್ ಹೋಗೋಣ. ಆಕ್ಚುಯಲ್ ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಿಸ್. ಸೊ ವಾಟ್ ಈಸ್ ದ ಆಕ್ಚುಯಲ್ ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಿಸ್? ನಿಮ್ಗೆ ಗೊತ್ತಿದೆ ಆಕ್ಚುಯಲ್ ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಿಸ್ ಅಂತಂದ್ರೆ ಇದೊಂದು ಕ್ರಾಸ್ ಸೆಕ್ಷನ್ ಇದೆ, ರೈಟ್. ಸೊ ದಿಸ್ ಇಸ್ ಅ ನ್ಯೂಟ್ರಲ್ ಆಕ್ಸಿಸ್, right? And if you draw the diagram by seeing this one, we can draw, sorry, ಸ್ವಲ್ಪ ಲೈನ್ ಸ್ಟ್ರೇಟ್ ಆಗಿ ಬರ್ತಲ್ಲ ಒಂದು ನಿಮಿಷ. ಸೊ ಇದು ಕ್ರಾಸ್ ಸೆಕ್ಷನ್ ಇದೆ, ನಿಮ್ಗೆ ಗೊತ್ತಿದೆ. ನಾನು ಗೆಟ್ ಮಾಡ್ಬಿಡ್ತೇನೆ. ಓಕೆ, ಸೊ ಇದು ಬಿ ಇದೆ, ನಿಮ್ಗೆ ಗೊತ್ತಿದೆ. ಇದು ಡಿ ಇದೆ, ರೈಟ್. ಸೊ ಆಕ್ಚುಯಲ್ ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಿಸ್ ಇವಾಗ ನಿಮ್ಗೆ ಹೇಳಿದ್ದೆ. ಇವಾಗ ಯಾವುದರಲ್ಲಿ ಬ್ಯಾಲೆನ್ಸ್ ಸೆಕ್ಷನ್, ಅಂಡರ್ ಎಂಡ್ ಫೋರ್ಸ್, ಓವರ್ ಎಂಡ್ ಫೋರ್ಸ್ ಅಲ್ಲಿ ಆಕ್ಚುಯಲ್ ನ್ಯೂಟ್ರಲ್ ಆಕ್ಸಿಸ್ ಅಂದ್ರೆ. ಸೊ ಇವೆರಡೂನ ಫೈಂಡ್ ಔಟ್ ಮಾಡೋಕೆ ಏನು ಮಾಡಬೇಕಾಗುತ್ತೆ, ಇಲ್ಲಿ ಮೇಲೆ ಬರ್ತೀನಿ ನೋಡಿ, ಕಂಪ್ರೆಷನ್ ಆ್ಯಂಡ್ ಫೋರ್ಸ್ ಆ್ಯಂಡ್ ಟೆನ್ಸೈಲ್ ಫೋರ್ಸ್. ಕಂಪ್ರೆಷನ್ ಫೋರ್ಸ್ ಈಕ್ವಲ್ಸ್ ಟು ಟೆನ್ಸೈಲ್ ಫೋರ್ಸ್, ಇವೆರಡು ಈಕ್ವಲ್ ಮಾಡಬೇಕು. ಇವಾಗೆ ಫೈಂಡ್ ಔಟ್ ಮಾಡಿದ್ದೀವಿ. ಕಂಪ್ರೆಷನ್ ಫೋರ್ಸ್ ಅಂದ್ರೇನು, 0.36 FCK ಇಂಟು XU ಇಂಟು B. Is it right? Now tension force we can write like this, 0.87 FY, right, AST into AST. Now we can write XU equals what, 0.87 FY AST, right, divided by 0.36 FCK into B. So this is the formula you have to remember for the further process, or if you ask any questions on actual depth of neutral axis, you have to use this formula and you have to find out. ಗೊತ್ತಾಯ್ತಾ. ನೆಕ್ಸ್ಟ್, ಲಿಮಿಟಿಂಗ್ ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಿಸ್. ಇದು ತುಂಬಾ ಇಂಪಾರ್ಟೆಂಟ್ ಇದೆ, ಲಿಮಿಟಿಂಗ್ ಡೆಪ್ತ್ ನೋಡಿ. ಯಾಕೆಂದ್ರೆ ಸ್ಟ್ರೆಸ್ ಡಯಾಗ್ರಾಮ್ ಏನಿದೆ, ಲೀನಿಯರ್ ಆಗಿರಲ್ಲ. ಸ್ಟ್ರೆಸ್ ಡಯಾಗ್ರಾಮು ಲೀನಿಯರ್ ಆಗಿಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಸ್ಟ್ರೈನ್ ಡಯಾಗ್ರಾಮ್ನ ಯೂಸ್ ಮಾಡ್ತೀವಿ. ಲೀನಿಯರ್ ಇರಬೇಕು. ನಾವು ಯಾವಾಗಲೂ ಸ್ಟಡಿ ಮಾಡ್ಬೇಕಂದ್ರೆ ಈ ಥರ ನೋಡಿ, ಇದು ಏನು ಈ ಥರ ಲೈನ್ ಬಂದಿದೆ ಅಲ್ಲ, ಈ ಥರ. ಸೊ ಇದು ಲೀನಿಯರ್ ಇರಬೇಕಾಗುತ್ತೆ ನಾವು ಸ್ಟಡಿ ಮಾಡ್ಬೇಕಂದ್ರೆ. ಅದಕ್ಕೆ ನಾವು ಮಾಡ್ತೀವಿ, ಸ್ಟ್ರೈನ್ ಡಯಾಗ್ರಾಮ್ನ ತಗೋತೀವಿ, ಸ್ಟ್ರೆಸ್ ಡಯಾಗ್ರಾಮ್ ತಗೊಳ್ಳೋದಿಲ್ಲ ಯಾವಾಗಲೂ. ಸೊ ಅದನ್ನ ಇದು XU ಲಿಮಿಟ್ ಇಂಟು K ಇಂಟು ಡಿ ಯಾವ ಥರ ಬರುತ್ತೆ, ಅದು ತುಂಬ ಡೆರಿವೇಷನ್ ಇದೆ, ಅದೇ ನಿಮ್ಗೆ ಬೇಕಾಗಿಲ್ಲ. ಜಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಲಿಮಿಟಿಂಗ್ ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಿಸ್. ಇಷ್ಟೇ. K ಈಸ್ ಅ ಮಲ್ಟಿಪ್ಲೈಯಿಂಗ್ ಕಾನ್ಸ್ಟೆಂಟ್ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೋಡಿ ಇವಾಗ, ಸೊ ಮ್ಯಾಕ್ಸಿಮಮ್ ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಿಸ್ನ ಯಾವ ಥರ ಬರಿತೀವಿ, FI ಅಂದ್ರೆ ಏನು, ಸ್ಟೀಲ್ ಆಫ್ ದಿ ಕಾಂಕ್ರೀಟ್ ಇದೆ, ಇದು ಏನಂತ ಹೇಳಿ ಗ್ರೇಡ್ಸ್ ಆಫ್ ದಿ ಸ್ಟೀಲ್ ಇದೆ. FE 250 ಇದ್ರೆ XU ಲಿಮಿಟ್ ಅಂತ ಬರುತ್ತೆ ನೋಡಿ. ಇಲ್ಲಿ ಲಿಮಿಟಿಂಗ್ ಡೆಪ್ತ್ ಏನು ಅಂದಿವಲ್ಲ, ಇದು ಲಿಮಿಟಿಂಗ್ ಡೆಪ್ತ್. ಸೊ ಲಿಮಿಟಿಂಗ್ ಡೆಪ್ತ್, ಇದು ಲಿಮಿಟಿಂಗ್ ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಿಸ್ ಅಂತ ಹೇಳ್ಬೋದು. ಸೊ ಅದೇನಿದೆ, 0.53 ಇಂಟು ಡಿ ಅಂದರೆ ಎಫೆಕ್ಟಿವ್ ಡೆಪ್ತ್ ಇಂದ ನೀವು ಲಿಮಿಟಿಂಗ್ ಡೆಪ್ತ್ನ ಫೈಂಡ್ ಔಟ್ ಮಾಡ್ಬೋದು. ಆಯ್ತಾ. ಸೊ ಎಕ್ಸಾಮಲ್ಲಿ ಕೊಡ್ತಾರೆ, ಫಾರ್ 250 mm ಫೈಂಡ್ ಔಟ್ ದ ಲಿಮಿಟಿಂಗ್ ಡೆಪ್ತ್ ಅಂತ. ಅವಾಗ ನೀವು ಇದು ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. 0.53 ಡಿ, 415 ಕೊಟ್ಟರೆ 0.48 ಡಿ, 500 ಕೊಟ್ಟರೆ 0.46 ಡಿ. ಇದು ಯೂಸ್ ಮಾಡಬೇಕಾಗುತ್ತೆ. ಆಯ್ತಾ. ಫಾರ್ 250 ವಾಟ್ ಇಸ್ ದ ಲಿಮಿಟಿಂಗ್ ಡೆಪ್ತ್ ಆರ್ ಆಕ್ಚುಯಲ್ ನ್ಯೂಟ್ರಲ್ ಡೆಪ್ತ್ ಆಕ್ಸಿಸ್ ಅಂತ ಕೊಟ್ಟು, ಆಕ್ಚುಯಲ್ ಅಂತಂದ್ರೆ ಬೇರೆ ಆಗುತ್ತೆ. ಆಕ್ಚುಯಲ್ ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಿಸ್ ಅಂತ ಕೇಳಿದ್ರೆ ಅದು ಬೇರೆ ಆಗುತ್ತೆ. ಇದು ಆಕ್ಚುಯಲ್ ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಿಸ್ ಫಾರ್ಮುಲಾ. ಬಟ್ ಲಿಮಿಟಿಂಗ್ ಡೆಪ್ತ್ ಅಂತ ಕೇಳಿದಾಗ ಇದು ಯೂಸ್ ಮಾಡಬೇಕು. ಗೊತ್ತಾಯ್ತಾ. ಸೊ ಕನ್ಫ್ಯೂಸ್ ಆಗಬೇಡಿ ಎರಡದು. ಲಿಮಿಟಿಂಗ್ ಡೆಪ್ತ್ ಅಂತಂದರೆ ಎಷ್ಟು ಲಿಮಿಟ್ ಇರುತ್ತೆ, ಎಷ್ಟು ನಾವು ಮ್ಯಾಕ್ಸಿಮಮ್ ತೊಗೊಳ್ಬೋದು, ಅದು ಡಿಪೆಂಡ್ಸ್ ಆನ್ ದ ಗ್ರೇಡ್ ಆಫ್ ದಿ ಸ್ಟೀಲ್ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ. ಸೊ ಇನ್ನೊಂದು ಬರುತ್ತೆ, FE ಐ ಥಿಂಕ್ 550 ಅನ್ನೋ ಒಂದಿದೆ,
ಅದಕ್ಕೆ ಇದು ನೋಡಿ 0.44D ಏನಂತ ಒಂದು ಫಾರ್ಮುಲಾ ಬರುತ್ತೆ, ರೈಟ್. ಅದು ಬೇಕಾದರೂ ನೀವು ನೆನ್ಪಿಟ್ಕೊಳ್ಳಿ. ಇವು 4 ಫಾರ್ಮುಲಾ ನೆನ್ಪಿಡ್ಬೇಕಾಗುತ್ತೆ ಮ್ಯಾಕ್ಸಿಮಮ್ ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಿಸ್ಗೆ. ಓಕೆ, ಗೊತ್ತಾಯ್ತಾ? ನಾವು ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ಇವಾಗ ಹೇಳಿದ್ದೆ ನಿಮಗೆ. ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ಫ್ರಮ್ ಕಂಪ್ರೆಷನ್ ಸೈಡ್ ಇದ್ದಾಗ ಹೆಂಗೆ ಮಾಡ್ತೀರಾ? ದಟ್ ಈಸ್ 0.36 FCK B into XU minus D minus 0.42 XU ವ್ಯಾಲಿಡ್ ಫಾರ್ ವಾಟ್? ಬ್ಯಾಲೆನ್ಸ್ ಅಂಡ್ ಓವರ್ ಅಂಡ್ ಫೋರ್ಸ್. ಇವಾಗ ನಿಮ್ಗೆ ಗೊತ್ತಿದೆ ಬ್ಯಾಲೆನ್ಸ್ ಅಂದ್ರೆ ಏನು, ಓವರ್ ಅಂಡ್ ಫೋರ್ಸ್ ಸೆಕ್ಷನ್ ಅಂದ್ರೆ ಏನು. ಇದು ಯಾವುದಕ್ಕೆ ವ್ಯಾಲಿಡ್ ಇರುತ್ತೆ? ಕಂಪ್ರೆಷನ್ ಸೈಡು, ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ಫ್ರಮ್ ಕಂಪ್ರೆಷನ್ ಸೈಡ್ ಫಾರ್ ಬ್ಯಾಲೆನ್ಸ್ ಅಂಡ್ ಓವರ್ ಅಂಡ್ ಫೋರ್ಸ್. ಅದೇ ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ಫ್ರಮ್ ಟೆನ್ಷನ್ ಸೈಡ್ ಏನು ಫಾರ್ಮುಲಾ ಇದೆ, ದಟ್ ಈಸ್ ಓನ್ಲಿ ಫಾರ್ ಬ್ಯಾಲೆನ್ಸ್ ಅಂಡ್ ಅಂಡರ್ ಅಂಡ್ ಫೋರ್ಸ್ ಸೆಕ್ಷನ್. ಗೊತ್ತಾಯ್ತಾ? ಇವು ಎರಡು ನೀವು ನೆನ್ಪಿಡೋದು ಇಂಪಾರ್ಟೆಂಟ್ ಇದೆ. ಒಂದ್ರೊಳಗೆ ಒಂದು ಮಿಕ್ಸ್ ಮಾಡಿದ್ರೆ ರಾಂಗ್ ಆನ್ಸರ್ಸ್ ಬರುತ್ತೆ, ರಾಂಗ್ ಆಗಿ ಕ್ಯಾಲ್ಕುಲೇಷನ್ ಆಗುತ್ತೆ. ಗೊತ್ತಾಯ್ತಾ? ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್, ನನ್ನ ಜೊತೆ ಅನ್ನಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ಫ್ರಮ್ ಕಂಪ್ರೆಷನ್ ಸೈಡ್ we have to take the formula that is 0.36 FCK B into XU D minus 0.42 XU. That is valid for what? Balance and over and force section. If you are taking moment of resistance from tension side, 0.87 into FY into AST D minus 0.42 XU for balance and under reinforced section. ಗೊತ್ತಾಯ್ತಾ? ಸೊ ಇವು ಎರಡು ಫಾರ್ಮುಲಾ ನೆನ್ಪಿಡೋದು ತುಂಬಾ ಇಂಪಾರ್ಟೆಂಟ್ ಇದೆ, ಆಯ್ತಾ? ಸೊ ಇವತ್ತಿನ ಕ್ಲಾಸು ಇಷ್ಟೇ ಇದೆ. ಮುಂದಿನ ಕ್ಲಾಸಲ್ಲಿ ಮತ್ತೇನೇನು ಡಿಸೈನ್ ಫಾರ್ಮುಲಾಸ್ ಏನಿದೆ, ಡಿಸೈನ್ ಸ್ಟೆಪ್ಸ್ ಏನಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇದೇ ಥರ ಚೆನ್ನಾಗಿ ವಿಡಿಯೋಸ್ ಮಾಡ್ತೀನಿ. ಪ್ಲೀಸ್ ನಮ್ಮ ವಿಡಿಯೋನ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಸಿವಿಲ್ ವಿತ್ ಸುಧೀರ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ನೀವು ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು ಅಂಡ್ ಆಲ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.